ಸೊ ಹೆಲೋ ವರ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ವಿಡಿಯೋ ಬಂದು ಮೆಲ್ಬೆಟ್ ಮೇಲೆ ಇದೆ ಫ್ರೆಂಡ್ಸ್. ನೋಡಿ, ಮೆಲ್ಬೆಟ್ ಇಂಡಿಯಾಲಿ ವರ್ಕಿಂಗ್ ಆ್ಯಪ್ ಇದೆ, ಓಕೆನಾ. ಯಾಕಂದರೆ ಇದು ಫಾರಿನ್ ರಿಜಿಸ್ಟರ್ ಅಪ್ಲಿಕೇಶನ್ ಫ್ರೆಂಡ್ಸು, ಇಂಡಿಯಾಲಿ ರಿಜಿಸ್ಟರ್ ಆಗಿಲ್ಲ. ಇದು ಆಲ್ ಓವರ್ ವರ್ಲ್ಡ್ ವರ್ಕ್ ಆಗುತ್ತೆ ಫ್ರೆಂಡ್ಸ್, ಓಕೆನಾ. ಅದಾದಮೇಲೆ ಇದರಲ್ಲಿ ಏನಾದರೂ ಫ್ರೆಂಡ್ಸು ಲೋಕಲ್ ಯು ಪಿ ಐ ಯೂಸ್ ಮಾಡ್ತಾರೆ, ಓಕೆನಾ. ಯಾವುದೋ ಪೇಮೆಂಟ್ ಗೇಟ್ವೇ ಸಿಸ್ಟಮ್ ಇಲ್ಲ ಅದರಲ್ಲಿ. ಇವರು ಲೋಕಲ್ ಇಂಡಿಯನ್ಸ್ಗೆ ಮೋಸ್ಟ್ಲಿ ಕಮಿಷನ್ ಕೊಟ್ಬಿಟ್ಟು ಡೆಪಾಸಿಟ್ ಮತ್ತು ವಿಡ್ರಾಲ್ ಮಾಡ್ತಾರೆ ಇವ್ರ ಆ್ಯಪಲ್ಲಿ. ಸೊ ಇದಕ್ಕೋಸ್ಕರ ಮೆಲ್ಬೆಟ್ಟು ಇವಾಗ ಕೂಡ ವರ್ಕಿಂಗ್ ಇದೆ ಫ್ರೆಂಡ್ಸು, ಮುಂದಿನ ಕೂಡ ವರ್ಕಿಂಗೇ ಇರುತ್ತೆ, ಓಕೆನಾ. ಸೊ ಗೈಸ್ ನೋಡಿ, ಒಂದು ಮೆಲ್ಬೆಟಲ್ಲಿ ನೀವು ಕ್ರಿಕೆಟ್ ಮೇಲೆ, ಓಕೆನಾ, ಫುಟ್ಬಾಲ್ ಮೇಲೆ, ಟೆನ್ನಿಸ್ ಮೇಲೆ ಬೆಟ್ ಪ್ಲೇಸ್ ಮಾಡ್ಬೋದು ಗೈಸ್, ಓಕೆನಾ. ಅದಾದಮೇಲೆ ಮಾತಾಡೋ ಫ್ರೆಂಡ್ಸು, ಕೆಸಿನೋಸಲ್ಲಿ ನೀವು ಅಂದರ್ ಬಾರ್, ರೂಲೆಟ್ ಗೇಮು, ತೀನ್ ಪತ್ತಿ, ಪೋಕರ್, ಓಕೆನಾ, ಯಾವ್ದು ನಿಮಗೆ ಕೆಸಿನೋ ಗೇಮ್ ಬೇಕು ನೀವು ಬಂದುಬಿಟ್ಟು ಲೈವ್ ಕೆಸಿನಲ್ಲಿ ಸರ್ಚ್ ಮಾಡ್ಬೋದು ಫ್ರೆಂಡ್ಸು, ಓಕೆನಾ. ಅದಾದಮೇಲೆ ಫ್ರೆಂಡ್ಸ್ ನಿಮಗೆ ಇಲ್ಲಿ ಫಾಸ್ಟ್ ಗೇಮ್ ಕೂಡ ಸಿಗುತ್ತೆ, ಓಕೆನಾ. ಅದರಲ್ಲಿ ಎವಿಟೆಡ್ ಕ್ರೇಶ್ ಗೇಮು, ಓಕೆನಾ, ಲಕ್ಕಿ ವೀಲು, ಸ್ಲೋಟ್ಸು, ಕಾರ್ಡ್ ಗೇಮ್ಸು, ಓಕೆನಾ, ಸಾವಿರಾರು ಗೇಮ್ಸ್ ನಿಮಗೆ ಇಲ್ಲಿ ಮೆಲ್ಬೆಟ್ ಆ್ಯಪಲ್ಲಿ ಸಿಗುತ್ತೆ ಫ್ರೆಂಡ್ಸ್, ಓಕೆನಾ. ತುಂಬ ಟ್ರಸ್ಟೆಡ್ ಬೆಟ್ಟಿಂಗ್ಸ್ ಇದೆ ಫ್ರೆಂಡ್ಸ್. ಇದು ಅಪ್ಲಿಕೇಶನ್ ಬಂದು ಇಂಡಿಯಾದು ಇಲ್ಲ, ಓಕೆನಾ, ಫಾರಿನ್ ಅಪ್ಲಿಕೇಶನ್ ಇದೆ. ಸುಮಾರು ವರ್ಷದಿಂದ ಇಂಡಿಯಾಲಿ ಯೂಸರ್ಸ್ ಈ ಅಪ್ಲಿಕೇಶನ್ ಯೂಸ್ ಮಾಡ್ತಾರೆ. ಸೊ ಫ್ರೆಂಡ್ಸ್, ಈ ಅಪ್ಲಿಕೇಶನ್ ನೀವು ಡೌನ್ಲೋಡ್ ಮಾಡೋಕ್ಕೆ ನಿಮಗೆ ಪ್ಲೇಸ್ಟೋರಲ್ಲಿ ಸಿಗೋಲ್ಲ. ನೀವು ಈ ಆ್ಯಪ್ನ ಡೌನ್ಲೋಡ್ ಮಾಡೋಕ್ಕೆ ಫ್ರೆಂಡ್ಸ್ ನೋಡಿ ಗೂಗಲಲ್ಲಿ ಹೋಗಬೇಕು, ಓಕೆನಾ. ನಾನು ಪೂರ್ತಿ ಹೇಳ್ತೀನಿ ನಿಮಗೆ ಯಾವ ಥರ ಇದು ರಿಜಿಸ್ಟರ್ ಮಾಡ್ತಾ ಜನ, ಓಕೆನಾ, ಯಾವ ಥರ ಡೆಬಿಟ್ ವಿಡ್ರಾಲ್ ಮಾಡ್ತಾ ಈ ಇಂಟರ್ನ್ಯಾಷನಲ್ ಅಪ್ಲಿಕೇಶನಲ್ಲಿ, ಓಕೆನಾ. ಸೊ ಫ್ರೆಂಡ್ಸ್, ಇದು ಆಫ್ಲೈನ್ ಸೋರ್ಸ್ ಅಪ್ಲಿಕೇಶನ್ ಇದೆ. ಸೊ ನಾನು ಯಾವ ಅಪ್ಲಿಕೇಶನ್ ಪ್ರಮೋಟ್ ಮಾಡ್ತಾಯಿಲ್ಲ, ಜಸ್ಟ್ ನಿಮಗೆ ಎಕ್ಸಾಂಪಲ್ ತೋರಿಸ್ತೀನಿ ಯಾವ ಥರ ಇದರಲ್ಲಿ ಜನ ಬೆಟ್ ಪ್ಲೇಸ್ ಮಾಡ್ತಾರೆ, ಓಕೆನಾ. ಕೆಸಿನೋ ಮೇಲೆ, ಕ್ರಿಕೆಟ್ ಬೆಟ್ಟಿಂಗ್ ಮೇಲೆ, ಅದಾದಮೇಲೆ ಮೊಬೈಲ್ಸ್ ಗೇಮ್ಸ್ ಮೇಲೆ, ಓಕೆನಾ. ಸೊ ಫ್ರೆಂಡ್ಸ್ ನೋಡಿ, ಇದಕ್ಕೋಸ್ಕರ ನೀವು ಗೂಗಲಲ್ಲಿ ಹೋಗಿಬಿಟ್ಟು ಮೆಲ್ಬೆಟ್ ಅಂತ ಸರ್ಚ್ ಮಾಡಿ. ಸೊ ಫ್ರೆಂಡ್ಸ್, ನಾನು ನಿಮಗೆ ಈ ವಿಡಿಯೋಲಿ ಲೈವ್ ಪ್ರೂಫ್ ಡೆಪಾಸಿಟ್ ಮತ್ತು ವಿಡ್ರಾಲ್ ಲೈವ್ ಪ್ರೂಫ್ ತೋರಿಸ್ತೀನಿ, ಓಕೆನಾ. ನೀವು ನೋಡಿ ಎಷ್ಟು ಟೈಮಲ್ಲಿ ನಿಮಗೆ ಮೆಲ್ಬೆಟಲ್ಲಿ ವಿಡ್ರಾಲ್ ಮತ್ತು ಆದಮೇಲೆ ಡೆಪಾಸಿಟ್ ಸಿಗುತ್ತೆ. ಸೊ ನೋಡಿ, ಇಲ್ಲಿ ಮೆಲ್ಬೆಟ್ ಅಂತ ಸರ್ಚ್ ಮಾಡಿದ್ರೆ ಫಸ್ಟ್ ಪೇಜ್ ನೋಡಿ ಇದೆ ಮೆಲ್ಬೆಟ್ ಇಂಡಿಯಾ ಅಫಿಷಿಯಲಿ. ಇದನ್ನ ಒತ್ತಿರಿ ಫ್ರೆಂಡ್ಸ್. ಇದು ಒತ್ತಿದ ತಕ್ಷಣ ನೀವು ಒಂದು ಮೆಲ್ಬೆಟ್ ವೆಬ್ಸೈಟ್ಗೆ ಹೋಗ್ತೀರಾ, ಓಕೆನಾ. ಸೊ ಇದು ಒಂದು ಮೆಲ್ಬೆಟ್ದು ವೆಬ್ಸೈಟ್ ಇದೆ. ನೀವು ಬೇಕಾದ್ರೆ ಲಾಗಿನ್ ರಿಜಿಸ್ಟ್ರೇಷನ್ ಇಲ್ಲೇ ಮಾಡ್ಬೋದು, ಬಟ್ ನಾನು ನಿಮಗೆಲ್ಲ ಇಲ್ಲಿ ಮಾಡಿ ಅಂತ ಸ್ಕ್ರೋಲ್ ಮಾಡಿಬಿಟ್ಟು ಡೌನ್ಗೆ ಬನ್ನಿ ಫ್ರೆಂಡ್ಸು, ಓಕೆನಾ. ಡೌನಲ್ಲಿ ಬಂದುಬಿಟ್ಟು ಇಲ್ಲಿ ನೋಡಿ, ಡೌನ್ಗಲ್ಲಿ ಬರೋಕದಿ ಮೊದಲೇ ನೋಡಿ ಇವರು KKRಗೆ, ಕೋಲ್ಕತ್ತಾ ನೈಟ್ ರೈಡರ್ಸ್ಗೆ, ಅದಾದಮೇಲೆ ಈ ಸ್ಪೋರ್ಟ್ಸ್ಗೆ ಪಾರ್ಟ್ನರ್ ಇದೆ ಫ್ರೆಂಡ್ಸು, ಓಕೆನಾ. ತುಂಬ ಟ್ರಸ್ಟೆಡ್ ಬೆಟ್ಟಿಂಗ್ ಸೈಡ್ ಇದೆ. ಸೊ ಲಾ ಲೀಗಾಗೂ ಕೂಡ ನೋಡಿ, ಇದು ಮೆಸ್ಸಿ ಟೀಮ್ಗೆ ಕೂಡ ಇವ್ರು ಪಾರ್ಟ್ನರ್ ಇದೆ, 1x ಥರ. ಸೊ ಇಲ್ಲಿ ಆಂಡ್ರಾಯ್ಡ್ನ ಇದನ್ನ, ಸೊ ಆಂಡ್ರಾಯ್ಡ್ ಓದ್ತೀರಿ, ಐಸೋ ವರ್ಜನ್ ಐಫೋನ್ ಇದೆ, ಐಫೋನ್ ಓದ್ತೀರಿ. ಸೊ ನಾನು ಆಂಡ್ರಾಯ್ಡ್ ಓದ್ತೀನಿ ಫ್ರೆಂಡ್ಸ್, ನನ್ನ ಹತ್ರ ಆಂಡ್ರಾಯ್ಡ್ ಫೋನ್ ಇದೆ. ಸೊ ಅದೊಂದು ಆಲ್ರೆಡಿ ಡೌನ್ಲೋಡ್ ಅಂತ ಕೇಳಿದ್ರೆ ನೀವು ಇಲ್ಲಿಂದ ಡೌನ್ಲೋಡ್ ಮಾಡೋದು ಸ್ಟಾರ್ಟ್ ಮಾಡಿ, ಓಕೆನಾ. ಸೊ ಇಲ್ಲಿ ಡೌನ್ಲೋಡ್ ಅಂತ ಕೊಟ್ಟರೆ ನಿಮ್ಮದು ಇಲ್ಲಿಂದ ಓಪನ್ ಡೌನ್ಲೋಡ್ ಆಗಿಬಿಡುತ್ತೆ ಆ್ಯಪ್, ಓಕೆನಾ. ಡೌನ್ಲೋಡ್ ಆದಮೇಲೆ ಫ್ರೆಂಡ್ಸು ಈ ಆ್ಯಪ್ನ ನೀವು ಇನ್ಸ್ಟಾಲ್ ಮಾಡಿ ನಿಮ್ಮ ಫೋನಲ್ಲಿ, ಓಕೆನಾ. ಇನ್ಸ್ಟಾಲ್ ಮಾಡಿಬಿಟ್ಟು ನಾನು ನಿಮ್ಗೆ ತೋರಿಸ್ತೀನಿ ಯಾವ ಥರ ಇಂಟರ್ಫೇಸ್ ಇದೆ ಇದು ಬೆಟ್ಟಿನವ್ರದ್ದು. ಸೊ ಇಲ್ಲಿ ನೋಡ್ಬೋದು, ಇದು ಬ್ಯಾಟ್ರಿನದು ಇಂಟರ್ಫೇಸ್ ಈ ಥರ ಇರುತ್ತೆ. ಸೊ ಇದನ್ನ ಒತ್ತಿರಿ. ಸೊ ಫ್ರೆಂಡ್ಸ್, ನೆಟ್ ಸ್ವಲ್ಪ ಸ್ಲೋ ಇದೆ, ಓಕೆನಾ. ಪೇಜ್ ಓಪನ್ ಆಗಲಿ ಮೆಲ್ಬೆಟ್ದು. ಸೊ ಗೈಸ್ ನೋಡಿ, ಮೆಲ್ಬೆಟ್ಟು ಈ ಥರ ಮೊಬೈಲ್ ಅಪ್ಲಿಕೇಶನ್ ನಿಮಗೆ ಶೋ ಆಗುತ್ತೆ, ಓಕೆನಾ. ಸೊ ನೀವು ಇಲ್ಲಿ ನೋಡಿ, ಫಸ್ಟು ನಿಮಗೆ ಲಾಗಿನ್ನು ಮತ್ತು ನಿಮ್ಮ ಹತ್ರ ಅಕೌಂಟ್ ಇದ್ದರೆ ಲಾಗಿನ್ ಮಾಡಿ ಫ್ರೆಂಡ್ಸು. ಇಲ್ಲ ನೀವು ಫಸ್ಟು ರಿಜಿಸ್ಟರ್ ಮಾಡಬೇಕು ಈ ಅಪ್ಲಿಕೇಶನಲ್ಲಿ. ಸೊ ರಿಜಿಸ್ಟರ್ ಬಟನ್ ಒತ್ತಿರಿ ಫ್ರೆಂಡ್ಸು. ಸೊ ಇಲ್ಲಿ ನೋಡಿ ಫ್ರೆಂಡ್ಸು, ನಿಮಗೆ 3 ಟೈಪ್ ಆಪ್ಷನ್ ಕೊಡುತ್ತೆ, ಓಕೆನಾ. 1 ಕ್ಲಿಕ್ಕು, ಬೈ ಫೋನು, ಇಮೇಲ್ ಅಡ್ರೆಸ್ ಅಂತ, ಓಕೆನಾ. ನೀವು 1 ಕ್ಲಿಕ್ ಮಾಡೋಕೆ ಹೋಗ್ಬಿಡಿ, ಬೈ ಫೋನ್ ಇಮೇಲು ಮಾಡಬೇಡಿ, ಬೈ ಫೋನ್ ಮಾಡಿ ಫ್ರೆಂಡ್ಸು. ಎಲ್ಲಕತ್ತಿ ಬೆಸ್ಟು, ಎಲ್ಲಕತ್ತಿ ಸೇಫ್ ಇರುತ್ತೆ. ನಿಮ್ಮ ಅಕೌಂಟ್ ಏನಾದರೂ ಡಿಲೇಟ್, ನಿಮ್ಮ ಅಕೌಂಟು ಯೂಸರ್ ID ಪಾಸ್ವರ್ಡ್ ನಿಮ್ಮ ಹತ್ರ ಇಲ್ಲ ಅಂದರೂ ಪರವಾಗಿಲ್ಲ, ಬರೀ ಮೊಬೈಲ್ ನಂಬರ್ ಇದ್ದರೆ ಸಾಕು, ನೀವು ಅಕೌಂಟ್ನ ಓಪನ್ ಮಾಡ್ಬೋದು ಯಾವಾಗೂ ಬೇಕಂದ್ರೆ, ಓಕೆನಾ. ಸೊ ಬೈ ಫೋನ್ನ ಒತ್ತಿರಿ ಫ್ರೆಂಡ್ಸು. ಬೈ ಫೋನ್ನ ಒತ್ತಿಸ್ಕೊಂಡು ಫಸ್ಟ್ ನಿಮಗೆ ಇಲ್ಲಿ ಏನು ಕೇಳ್ತವ್ರೆ, ಫೋನ್ ನಂಬರ್ ಆಗಬೇಕಂತ, ಓಕೆನಾ. ನಿಮ್ಮದು ಮೊಬೈಲ್ ನಂಬರ್ ಯಾವುದು ಕೊಡಬೇಕಂತಿದ್ದೀರಾ ನೀವು ಇಲ್ಲಿ ಟೈಪ್ ಮಾಡಿರಿ. ಇಲ್ಲಿ ನಿಮಗೆ ವೀಡಿಯೋ ಉದೋ ಥರ ಕಾಣಿಸುತ್ತೆ ಫ್ರೆಂಡ್ಸು, ಬಟ್ಟು ಜಸ್ಟು 4 ಬಾಕ್ಸ್ ಫಿಲ್ ಮಾಡಿದ್ರೆ ನಿಮ್ಮದು ಇಲ್ಲಿ ಅಕೌಂಟ್ ಆಗುತ್ತೆ, ಓಕೆನಾ. 4 ಬಾಕ್ಸ್ ಫಿಲ್ ಮಾಡಿದ್ರೆ ವೆರಿಫೈ ಆಗುತ್ತೆ, 4 ಬಾಕ್ಸ್ ಫಿಲ್ ಮಾಡಿದ್ರೆ ಡೆಪಾಸಿಟ್ ಆಗುತ್ತೆ, ಓಕೆ. 4 ಬಾಕ್ಸ್ ಫಿಲ್ ಮಾಡಿದ್ರೆ ವಿಡ್ರಾಲ್ ಕೂಡ ಆಗ್ಬಿಡುತ್ತೆ, ಓಕೆ. ತುಂಬ ಈಸಿ ಇದೆ ಫ್ರೆಂಡ್ಸು, ವೀಡಿಯೋ ಉದೋ ಥರ ಕಾಣಿಸುತ್ತೆ ನಿಮಗೆ. ಸೊ ಅದು ಇಲ್ಲಿ ಇಂಡಿಯನ್ ರುಪೀಸ್ ಆಲ್ರೆಡಿ ಸೆಲೆಕ್ಟ್ ಇದೆ. ಇಲ್ಲಿ ಪರ್ಮೋ ಕೋಡ್ ಆಗಬೇಕು ಫ್ರೆಂಡ್ಸು. ನೀವು ಪರ್ಮೋ ಕೋಡಲ್ಲಿ SONU ಅಂತ ಹಾಕಿ, SONU ಸೋನು ಅಂತ ಹಾಕಿ, ಓಕೆನಾ. SONU, ಓಕೆನಾ. ಸೋನು ಅಂತ ಪರ್ಮೋ ಕೋಡ್ ಆಗಬೇಕು ಫ್ರೆಂಡ್ಸ್. ನೀವು ಖಂಡಿತ ಹಾಕಿರಿ ಫ್ರೆಂಡ್ಸು. ನಿಮಗೆ ಎಷ್ಟು ನೀವು ಫಸ್ಟ್ ಡೆಪಾಸಿಟ್ ಮಾಡ್ತೀರಾ ಅದಕ್ಕೆ ಡಬಲ್ ನಿಮಗೆ ಇದು ಬೋನಸ್ ಸಿಗುತ್ತೆ, ಓಕೆನಾ. ಸೊ ಫಸ್ಟ್ ಟೈಮ್ ಡೆಪಾಸಿಟ್ ಮಾಡೋಂಗಿದ್ರೆ ಒಳ್ಳೆ ಅಮೌಂಟ್, ಒಳ್ಳೆ ಬೋನಸ್ ಸಿಗುತ್ತೆ ನಿಮಗೆ. ಸೊ ಇಲ್ಲಿ ಐ ಎಮ್ 18 ಇಯರ್ಸ್ ಓಲ್ಡ್ ಅಂತ ಇದನ್ನ ಒತ್ತಿರಿ ಫ್ರೆಂಡ್ಸು, ಓಕೆನಾ. ಅದಾದಮೇಲೆ ಡೌನ್ ನೋಡಿ ಫ್ರೆಂಡ್ಸು, ಜಸ್ಟ್ ಮೊಬೈಲ್ ನಂಬರ್ ಹಾಕಬೇಕು. ಇಂಡಿಯನ್ ರುಪೀಸ್ ಆಲ್ರೆಡಿ ಸೆಲೆಕ್ಟ್ ಇದೆ, ಪರ್ಮೋ ಕೋಡ್ ಸೋನು ಅಂತ ಆಗಬೇಕು. ಇಲ್ಲಿ
ಪ್ರೈವಸಿ ಪಾಲಿಸಿ ಮೇಲೆ ಕ್ಲಿಕ್ ಕೊಡಿ ಫ್ರೆಂಡ್ಸು. ಅದಾದ್ಮೇಲೆ ನೋಡಿ ರಿಜಿಸ್ಟರ್ ಅಂತ ಇದೆಯಲ್ಲ, ಸೊ ರಿಜಿಸ್ಟರ್ ಬಟನ್ ಹೋಗ್ತೀರಿ ಫ್ರೆಂಡ್ಸು. ಸೊ ಉತ್ತಿಸಗಳಲ್ಲಿ ಕ್ಯಾಪ್ಚಾ ಸಿಗುತ್ತೆ, ಓಕೆನಾ. ವೇಟ್ ಮಾಡಿ, ನೆಟ್ ಯಾಕೆ ಸ್ಲೋ ಇದೆ. ಓಕೆ, ಐ ಆಮ್ ನಾಟ್ ರೋಬೋಟ್. ಕ್ಯಾಪ್ಚಾ ಹೋಗ್ತೀನಿ. ಇಲ್ಲಿ ಬೈಸೈಕಲ್ ಸೆಲೆಕ್ಟ್ ಮಾಡಬೇಕು. ಬೈಸೈಕಲ್ಸ್ ಇದು ಹೋಗ್ಬಿಡ್ತಾರೆ. ಬೈಕ್ ಕ್ಯಾಪ್ಚದೆ. ಕೆಲವು ಟೈಮಲ್ಲಿ ನೀವು ಪಿಕ್ಚರ್ ಸೆಲೆಕ್ಟ್ ಮಾಡಬೇಕು. ಇಲ್ಲಿ ನೋಡಿ, ಇವಾಗ ಬೈಸೈಕಲ್ ಎಲ್ಲೋ ಇಲ್ಲಿ ಕ್ಲಿಕ್ ಕುಡಿಬೇಕಂತೆ, ಓಕೆನಾ. ಬೈಸೈಕಲ್ ಇಲ್ಲಿ ಇರ್ಬೋದು. ಸೊ ಎಲ್ಲಿದೆ ಬೈಸೈಕಲ್ಲು? ಇವಾಗ ಎಲ್ಲೋ ಬೈಸೈಕಲ್ ನನಗೆ ಕಾಣಿಸ್ತಾ ಇಲ್ಲ. ಸೊ ವೆರಿಫೈ ಮಾಡ್ತೀನಿ. ಸೊ ವೆರಿಫೈ ಆಯಿತು, ಐ ಆಮ್ ನಾಟ್ ರೋಬೋಟ್ ಅಂತ, ಓಕೆನಾ. ಅದಾದ್ಮೇಲೆ ಫ್ರೆಂಡ್ಸು ನಾನು ಯಾವ ನಂಬರ್ ಕೊಟ್ಟು ಆ ನಂಬರ್ಗೆ ಒಂದು ಸೆಂಡ್ ಕೋಡ್ ಅಂತ ಬರುತ್ತೆ. ಸೊ ಇದನ್ನ ಸೆಂಡ್ ಕೋಡ್ನ ಒತ್ತೀರಿ, ಒಂದು ಕೋಡ್ ಬರುತ್ತೆ. ಅದಾದ್ಮೇಲೆ ನಿಮ್ಮ ಅಕೌಂಟು ಕ್ರಿಯೇಟ್ ಆಗಿಬಿಡುತ್ತೆ. ಒಂದು OTP ಬರ್ತಾ ಇರಿ. OTP ಟೈಪ್ ಮಾಡಿದ್ರೆ OTP ಬಂದುಬಿಟ್ಟಿದೆ. ಇವಾಗ ಕನ್ಫರ್ಮ್ ಅಂತ ಮಾಡ್ತೀನಿ. ಸೊ ನೋಡಿ, ಇದು ನಿಮ್ಮದು ಅಕೌಂಟ್ ಸಕ್ಸಸ್ಫುಲ್ ಆಗೋದು. ಇದು ಒಂದು ಸ್ಕ್ರೀನ್ಶಾಟ್ ತೊಗೊಳ್ಳಿ ಫ್ರೆಂಡ್ಸ್ ನಿಮ್ಮ ಫೋನಲ್ಲಿ, ಓಕೆನಾ. ಸೊ ನೀವು ಈಸಿಯಾಗೆ ನೆಕ್ಸ್ಟ್ ಟೈಮ್ ಬೇಕಾದ್ರೆ ಲಾಗಿನ್ ಮಾಡ್ಬೋದು. ಈ ನೆಕ್ಸ್ಟ್ ಹೋಗ್ತೀರಿ ಫ್ರೆಂಡ್ಸು. ಇದು ನಿಮ್ಮದು ಯೂಸರ್ ID. ಅದಾದಮೇಲೆ ಪಾಸ್ವರ್ಡ್ ನಿಮಗೆ ಇಲ್ಲಿ ಸಿಗ್ಬಿಟ್ಟು ಇದೇ ಯೂಸರ್ ID, ಇದು ಪಾಸ್ವರ್ಡ್ ನಿಮ್ಮದು, ಓಕೆನಾ. ಸೊ ಇಲ್ಲಿ ನೆಕ್ಸ್ಟ್ ಹೋಗ್ತಿದ ತಕ್ಷಣ ನೀವು ಡೈರೆಕ್ಟು ಲಾಗಿನ್ ಆಗಿಬಿಡ್ತೀರಿ ಇಲ್ಲಿ, ಓಕೆನಾ. ಸೊ ನೋಡಿ, ನಾನು ಹೊಸ ಅಕೌಂಟಿಗೆ ಲಾಗಿನ್ ಆಗಿಬಿಟ್ಟಿದ್ದೀನಿ. ವೇಟ್ ಮಾಡಿ, ಎಲ್ಲೋ ಹೋಗ್ಬಿಟ್ಟಿದ್ದೀನಿ. ಸೊ ನೋಡಿ, ಇದು ಈ ಥರ ಇಂಟರ್ಫೇಸ್ ಇರುತ್ತೆ. ಸೊ ಇದರಲ್ಲಿ ಫಸ್ಟ್ ಕೆಲಸ ಏನು ಮಾಡಬೇಕಂದ್ರೆ ಫ್ರೆಂಡ್ಸು, ನಿಮ್ಮ ಅಕೌಂಟ್ನ ವೆರಿಫೈ ಮಾಡಬೇಕು, ಮೇಲ್ಬೆಟ್ ಅಪ್ಲಿಕೇಶನ್ನ. ಸೊ ಇದಕ್ಕೋಸ್ಕರ ನೋಡಿ, ನೀವು ಇಲ್ಲಿ ಕೆಳಗಡೆ ಸೆಟ್ಟಿಂಗ್ ಬಟನ್ ಇದೆಯಲ್ಲ ಫ್ರೆಂಡ್ಸು. ಸೊ ಆ ಸೆಟ್ಟಿಂಗ್ ಬಟನ್ ಹೋಗ್ತೀರಿ. ಸೆಟ್ಟಿಂಗ್ ಬಟನ್ನ ಒತ್ತಿಸ್ಕೊಂಡ್ರೆ ಫ್ರೆಂಡ್ಸು ನೋಡಿ, ಇಲ್ಲಿ ಮೇಲ್ಗಡೆ ಮೇನ್ ಓದಬೇಕು, ಓಕೆನಾ. ಮೇನ್ ಓದ್ಬಿಟ್ಟು ಸೆಟ್ಟಿಂಗ್ ಬಟನ್ ಓದಬೇಕು. ನೀವು ವೇಟ್ ಮಾಡಿ. ಓಕೆ, ಇಲ್ಲಿ ಸೆಟ್ಟಿಂಗ್ ಬಟನ್ ಹೋಗ್ತೀವಿ, ಓಕೆನಾ. ಮೇನ್ ಒತ್ತಿಸ್ಕೊಂಡ ಸೆಟ್ಟಿಂಗ್ ಬಟನ್ ಹೋಗ್ತೀರಿ. ಅದಾದ್ಮೇಲೆ ನೋಡಿ, ಇಲ್ಲಿ ಐಕನ್ ಅಂತ ಇದೆಯಲ್ಲ, ಮೇನ್ ಐಕನ್ನು. ಸೊ ಈ ಮೇನ್ ಐಕನ್ ಹೋಗ್ತೀರಿ. ಮೇನ್ ಐಕಲ್ಲಿ ಒತ್ತಿಸ್ಕೊಂಡ ಫ್ರೆಂಡ್ಸ್ ನೋಡಿ, ಎಂಟರ್ ಡೀಟೇಲ್ ಅಂತ ಇದೆ. ಸೊ ಅದಕ್ಕೆ ಮೊದಲೇ ನೀವು ಇಲ್ಲಿ ಇಮೇಲ್ ಅಡ್ರೆಸ್ನ ಲಿಂಕ್ ಮಾಡಬೇಕು, ಓಕೆನಾ. ಸೊ ಫಸ್ಟು ನಿಮಗೆ ಎಂಟರ್ ಡೀಟೇಲ್ ತೋರಿಸ್ತೀನಿ, ಆಮೇಲೆ ಬ್ಯಾಕ್ ಬಂದುಬಿಟ್ಟು ಬೇಕಾದ್ರೆ ನೀವು ಇಮೇಲ್ ಅಡ್ರೆಸ್ನ ಇದು ಮಾಡ್ಕೊಳ್ಳಿ. ಸೊ ನೋಡಿ ಫ್ರೆಂಡ್ಸು, ಇಲ್ಲಿ ಏನು ಕೇಳ್ತಾವ್ರೆ, ಇಲ್ಲಿ ಜಸ್ಟ್ ನಿಮ್ಮ ಡೀಟೇಲ್ ಕೊಡಬೇಕು, ಓಕೆನಾ. ಇದರಲ್ಲಿ ಒಂದೇ ಡೀಟೇಲ್ ಕ್ಲಿಯರ್ ಕೊಡಬೇಕು, ಮಿಕ್ಕಿದ್ದು ಯಾವುದಂದ್ರೆ ಇಲ್ಲಿ ಪರವಾಗಿ ಸಂಬಂಧ ಇಲ್ಲ ಫ್ರೆಂಡ್ಸು. ಇಲ್ಲಿ ಸರ್ನೇಮ್ ಕೇಳಬೇಕು. ಸರ್ನೇಮ್ ಕೇಳ್ತಾ ಸರ್ನೇಮಲ್ಲಿ ನಿಮ್ಮದು ಲಾಸ್ಟ್ ನೇಮ್ ಹಾಕೊಳ್ಳಿ ಫ್ರೆಂಡ್ಸು, ಓಕೆನಾ. ಫಸ್ಟ್ ನೇಮ್ ಕೇಳಿದ್ರೆ ಫಸ್ಟ್ ನೇಮ್ ಹಾಕಿ ಫ್ರೆಂಡ್ಸು, ಓಕೆನಾ. ಇದು ಇದ್ರೆ ಇಫ್ ಯು ಹ್ಯಾವ್ ಅಂತ, ಇಲ್ಲಾಂದರೆ ಇಫ್ ಯು ಹ್ಯಾವ್ ಅಂತ ಹಾಕೊಳ್ಳಿ ಇಲ್ಲಿ, ಓಕೆನಾ. ಇಫ್ ಎನಿ ಅಂತ, ಓಕೆ, ಇಫ್ ಎನಿ ಅಂತ ಹಾಕೊಳ್ಳಿ ಫ್ರೆಂಡ್ಸು. ಡೇಟ್ ಆಫ್ ಬರ್ತ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ಡೇಟ್ ಆಫ್ ಬರ್ತ್ಗೋಸ್ಕರ ಇಲ್ಲಿ 2007 ಹೋಗ್ತೀವಿ ಫ್ರೆಂಡ್ಸು. ಇಯರ್ಸ್ ಸೆಲೆಕ್ಟ್ ಮಾಡಿ. ಸೊ ನೀವು ಇಲ್ಲಿ ನಿಮ್ಮ ಡೇಟ್ ಆಫ್ ಬರ್ತ್ ಸೆಲೆಕ್ಟ್ ಮಾಡ್ಕೊಳ್ಳಿ ನಿಮ್ಮದು. ಅದಾದ್ಮೇಲೆ ಮಂತು ಕೂಡ ಸೆಲೆಕ್ಟ್ ಮಾಡ್ಕೊಳ್ಳಿ ಫ್ರೆಂಡ್ಸು, ನೋ ಪ್ರಾಬ್ಲಮ್, ಓಕೆನಾ. ಓಕೆ ಅಂತ ಕೊಡಿ. ಅದಾದ್ಮೇಲೆ ನಾನು ಫ್ರೆಂಡ್ಸು ಪ್ಲೇಸ್ ಆಫ್ ಬರ್ತ್ ಅಂತ ಕೇಳಿದ್ರೆ, ಸೊ ನೀವು ಎಲ್ಲಿ ಹುಟ್ಟಿದ್ದೀರಾ ಆ ಏರಿಯಾ, ಅದು ಸಿಟಿ ನೇಮ್ ಇಲ್ಲಿ ಹಾಕ್ಕೊಳ್ಳಿ, ಓಕೆನಾ. ಅದಾಗಲಿ ಫ್ರೆಂಡ್ಸು, ಇಲ್ಲಿ ನೋಡಿ ರೀಸನ್ ಅಂತ ಸೆಲೆಕ್ಟ್ ಮಾಡಿ, ಕರ್ನಾಟಕ ಅಂತ, ಓಕೆನಾ. ಸೊ ಇಲ್ಲಿ ಕರ್ನಾಟಕ ಅಂತ ಹಾಕಿದ್ರೆ ಕರ್ನಾಟಕ ಬಂದುಬಿಟ್ಟಿದೆ. ಅದಾದಮೇಲೆ ಸಿಟಿ ಹಾಕೊಳ್ಳಿ ಫ್ರೆಂಡ್ಸು, ಯಾವ ಸಿಟಿ. ಸೊ ನಿಮ್ಮ ಸಿಟಿ ಇಲ್ಲಿ ಇಲ್ಲ ಅಂದರೆ ಪರವಾಗಿಲ್ಲ ಫ್ರೆಂಡ್ಸು, ಓಕೆನಾ. ಯಾವುದೊಂದು ಸಿಟಿ ನೀವು ಸೆಲೆಕ್ಟ್ ಮಾಡ್ಬೋದು, ಅದಕ್ಕೆ ಸಂಬಂಧ ಇಲ್ಲ. ರೆಸಿಡೆನ್ಸಿ ಏರಿಯಲ್ಲಿ ನಿಮ್ಮದು ಏರಿಯಾ ಹೆಸರು ಮಾತ್ರ ಹಾಕಿ ಫ್ರೆಂಡ್ಸು, ದೊಡ್ಡದಾಗಿ ಏನು ಕೊಡೋಂಗಿಲ್ಲ, ಓಕೆನಾ. ಅದಾದಮೇಲೆ ಇಲ್ಲಿ ನೋಡಿ ಫ್ರೆಂಡ್ಸು, ಇಲ್ಲಿ ಇಂಪಾರ್ಟೆಂಟ್ ಇದೆ, ಓಕೆನಾ. ಇಲ್ಲಿ ನೋಡಿ ಡಾಕ್ಯುಮೆಂಟ್ ಟೈಪು. ಸೊ ಡಾಕ್ಯುಮೆಂಟ್ ಟೈಪ್ನ ಇಲ್ಲಿ ಒತ್ತಿರಿ ಫ್ರೆಂಡ್ಸ್, ನೋಡಿ ಯಾರೋ ಮಾರ್ಕ್ನ. ಸೊ ಇಲ್ಲಿ ಡಾಕ್ಯುಮೆಂಟ್ ಟೈಪಲ್ಲಿ ಏನಿದೆ ಫ್ರೆಂಡ್ಸ್, ನಾನು ನಿಮ್ಗೆ ಹೇಳ್ತೀನಿ. ನಿಮ್ಮ ಹತ್ರ ಪೆನ್ ಕಾರ್ಡ್ದು, ಆಧಾರ್ ಕಾರ್ಡ್ದು, ವೋಟರ್ ID ಯಾವುದೋ ಒಂದು ನಂಬರ್ ಕೊಡಬೇಕು ಅಷ್ಟೇ. ಆ ಪ್ರೂಫ್ ನಿಮ್ಮ ಹತ್ರ ಇರಬೇಕು, ಓಕೆನಾ. ಬೇರೆ ಏನು ಅವಶ್ಯಕತೆ ಫ್ರೆಂಡ್ಸು, ಯಾವುದೋ ಒಂದು ನಂಬರ್ ಕೊಡಿ. ಸೊ ಇಲ್ಲಿ ಫಾರಿನ್ ಪಾಸ್ವರ್ಡ್ ನಮ್ಮ ಹತ್ರ ಇರಲ್ಲ. ಸೊ ಅದನ್ನ ಸೆಲೆಕ್ಟ್ ಮಾಡೋಕೆ ಹೋಗ್ಬಿಡಿ. ನೀವು ಪೆನ್ ಕಾರ್ಡು, ಆಧಾರ್ ಕಾರ್ಡು, ವೋಟರ್ ID ಕೊಟ್ಟರೆ ಇಲ್ಲಿ ಸೆಲೆಕ್ಟ್ ಮಾಡಿ ಫ್ರೆಂಡ್ಸು, ಓಕೆನಾ. ಇಲ್ಲ ಡ್ರೈವಿಂಗ್ ಲೈಸೆನ್ಸ್ ಕೊಡೋಂಗೆ ಫ್ರೆಂಡ್ಸು, ಡ್ರೈವಿಂಗ್ ಲೈಸೆನ್ಸ್ ಕೂಡ ನೀವು ಇಲ್ಲಿ ಕೊಡ್ಬೋದು. ಯಾವುದೋ ಒಂದು ಪ್ರೂಫ್ ಕೊಡಬೇಕು. ಸೊ ಎಕ್ಸಾಂಪಲ್ ನಾನು ನಿಮ್ಗೆ ನ್ಯಾಷನಲ್ ID ಕಾರ್ಡ್ ಸೆಲೆಕ್ಟ್ ಮಾಡ್ತೀನಿ, ಪೆನ್ ಕಾರ್ಡ್ ಕೊಡೋಕ್ಕೆ. ಸೊ ನೋಡಿ ಕೆಳಗಡೆ ಸಿರೀಸ್ ಇಫ್ ಯು ಹ್ಯಾವ್ ಅಂತ ಇದೆ. ಸೊ ಇಲ್ಲಿ ಇಫ್ ಹ್ಯಾವ್ ಅಂತ ಹಾಕೊಳ್ಳಿ, ಓಕೆನಾ. ಇದು ನಮ್ಮ ಹತ್ರ ಇರೋಲ್ಲ. ಸೊ ಇಲ್ಲಿ ಇಫ್ ಹ್ಯಾವ್ ಅಂತ ಹಾಕೊಳ್ಳಿ ಸಾಕು, ಏನು ತೊಂದರೆ. ಯಾಕೆಂದ್ರೆ ಸಿರೀಸ್ ಯಾವ್ದು ನಮ್ಮದು ಬರೋದಿಲ್ಲ ಸಿರೀಸ್, ಓಕೆನಾ. ಪೆನ್ ಕಾರ್ಡಲ್ಲಿ, ಆಧಾರ್ ಕಾರ್ಡಲ್ಲಿ ಯಾವುದು ಸಿರೀಸ್ ಬರೋಲ್ಲ ಫ್ರೆಂಡ್ಸು. ಅದಾದಮೇಲೆ ಡಾಕ್ಯುಮೆಂಟ್ ನಂಬರ್. ಸೊ ಇದು ಇಂಪಾರ್ಟೆಂಟ್ ಇದೆ. ಇಲ್ಲಿ ಡಾಕ್ಯುಮೆಂಟ್ ನಂಬರ್ ಆಗಬೇಕು, ಓಕೆನಾ. ಕೆಲವು ಜನ ಫೋನ್ ನಂಬರ್ ಆಗಿಬಿಡ್ತಾರೆ, ಈ ಡಾಕ್ಯುಮೆಂಟ್ ನಂಬರ್ ಆಗಬೇಕು ನೀವು, ಓಕೆನಾ.
ಓಕೆ 4 ನಂಬರ್ ಸೆಲೆಕ್ಟ್ ಮಾಡ್ತಾ ಇದ್ದಾರೆ, ವೇಟ್ ಮಾಡಿ. ಡಾಕ್ಯುಮೆಂಟ್ ನಂಬರ್ ಯಾಕೆ ಸೆಲೆಕ್ಟ್ ಆಗ್ತಲ್ಲ. ಸೊ ಇಲ್ಲಿ ಸ್ವಲ್ಪ ಪ್ರಾಬ್ಲಮ್ ಇತ್ತು ನೆಟ್ವರ್ಕ್ದು, ಓಕೆನಾ. FUMK ಓಕೆನಾ. ಸೊ ನೋಡಿ ಇಲ್ಲಿ ಡಾಕ್ಯುಮೆಂಟ್ ನಂಬರಲ್ಲಿ ನಾನು ಆಧಾರ್ ಕಾರ್ಡ್ ನಂಬರ್ ಕೊಟ್ಬಿಟ್ಟಿದ್ದೀನಿ, ಓಕೆನಾ. ಡೇಟ್ ಆಫ್ ಇಶ್ಯೂ ಅಲ್ಲಿ ಫ್ರೆಂಡ್ಸು ನೀವು ಯಾವುದೋ ಡೇಟ್ ಆಗ್ಬೋದು. ಇಲ್ಲಿ ಏನು ಕೇಳ್ತಾ ಅಂದರೆ ನೀವು ಯಾವಾಗ ಇಶ್ಯೂ ಆಗಿದೆ ಪ್ರೂಫ್ ಅಂತ. ಸೊ ಪೆನ್ ಕಾರ್ಡ್ ಮೇಲೆ ನಂಬರ್ ಇಲ್ಲ, ಸೊ ಯಾವ್ದು ನೀವು ಆಗ್ಬೋದು. ಇಶ್ಯೂಡ್ ಬೈ ಅಂತ ಇದೆಯಲ್ಲ ಸರ್, ಸೊ ಇಲ್ಲಿ ನೀವು ಇಂಡಿಯನ್ ಗೌರ್ಮೆಂಟನ್ನು ಹಾಕ್ಕೊಳ್ಳಿ, ಓಕೆನಾ. ಯಾರು ಇಶ್ಯೂ ಮಾಡಿದೆ, ಸೊ ಇಂಡಿಯನ್ ವೇಟ್ ಮಾಡಿ. ಸೊ ಓಕೆನಾ. ಸೊ ಫ್ರೆಂಡ್ಸ್ ನೋಡಿ, ನೀವು ಇಲ್ಲಿ ಯಾವ್ದು ಬೇಕಂದ್ರೆ ಏನು ಬೇಕಂದ್ರೆ ಕೊಡ್ಬೋದು, ಅದಕ್ಕೇನು ಸಂಬಂಧ ಇಲ್ಲ ಫ್ರೆಂಡ್ಸು, ಓಕೆನಾ. ಇಲ್ಲಿ ಬೇಕಂದ್ರೆ ಯಾವ್ದು ಬೇಕಂದ್ರೆ ಕೊಡ್ಬೋದು, ಏನು ಸಂಬಂಧ ಇಲ್ಲ ಫ್ರೆಂಡ್ಸು. ಬಟ್ ಇಲ್ಲಿ ನೋಡಿ ಡಾಕ್ಯುಮೆಂಟ್ ನಂಬರಲ್ಲಿ ನೀವು ಡಾಕ್ಯುಮೆಂಟ್ ನಂಬರ್ ಕರೆಕ್ಟಾಗಿ ಕೊಡಬೇಕು. ಯಾಕಂದರೆ ಕೆಲವು ಟೈಮ್ ಏನಾದರೂ ವೆರಿಫಿಕೇಷನ್ ಇದ್ದರೆ, ಓಕೆನಾ, ನಿಮಗೆ ಏನಾದರೂ ಅಮೌಂಟ್ ವಿಡ್ರಾಲ್ ಡೆಬಿಟ್ ಪ್ರಾಬ್ಲಮ್ ಇದೆ, ಅವಾಗ ಸಹ ಪ್ರೂಫ್ ಕೇಳ್ಬೋದು. ಸೊ ಅದಕ್ಕೋಸ್ಕರ ಇಲ್ಲಿ ನಂಬರ್ ಕರೆಕ್ಟಾಗಿ ಫ್ರೆಂಡ್ಸು, ಓಕೆನಾ. ಅದಾದ್ಮೇಲೆ ನೋಡಿ ಸೇವ್ ಅಂತ ಇದೆ, ಸೊ ಇಲ್ಲಿ ಸೇವ್ ಮಾಡ್ಕೊಳ್ಳಿ, ಓಕೆನಾ. ಸೊ ನೋಡಿ, ಓಕೆನಾ, 4-5 ಬಾಕ್ಸ್ ಫಿಲ್ ಮಾಡಿ ನೀವು ವೆರಿಫಿಕೇಷನ್ ಕೂಡ ಆಗಿಬಿಟ್ಟಿದೆ, ಓಕೆನಾ. ಸೇವ್ ಅಂತ ಮಾಡ್ತೀನಿ. ಸೊ ಇಲ್ಲಿ ಸೇವ್ ಆಗಿಬಿಟ್ಟಿದೆ. ಇವಾಗ ನಮ್ಮದು ಇಮೇಲ್, ನಮ್ಮದು ಮೊಬೈಲ್ ನಂಬರ್ ಲಿಂಕ್ ಆಗಿಬಿಟ್ಟಿದೆ, ಓಕೆನಾ. ಸಿರೀಸ್ ಇಫ್ ಹ್ಯಾವ್ ಎಕ್ಸಿಟ್ ಲೇನ್ ಚಾರ್ಟರ್ ಡಾಕ್ಯುಮೆಂಟ್ ನಂಬರ್, ಓಕೆನಾ. ವೇಟ್ ಮಾಡಿ, ಏನು ಕೊಟ್ಬಿಡಿ, FUMK 68. ಓಕೆ, ಸಿರೀಸ್ ಇಫ್ ಯು ಹ್ಯಾವ್ ಅಂತ ಲೆಂತ್ ಆಫ್ ದ ಮಸ್ಟ್ 686 ಚಾರ್ಟರ್ಸ್. ಓಕೆ, ಇಲ್ಲಿ ಸ್ಪೇಸ್ ಇತ್ತು ಫ್ರೆಂಡ್ಸ್, ಓಕೆನಾ. ಸೊ ಈ ಸ್ಪೇಸಲ್ಲಿ ಈ ಥರ ಆಗಿದೆ ನೋಡಿ, ಒಂದು ಸ್ಪೇಸಿಂದ ಏನೇನು ಆಗ್ತದೆ. ವೇಟ್ ಮಾಡಿ, ಇಲ್ಲಿ ಸ್ಪೇಸ್ ಕೇಳ್ತಾವೆ, ಇಫ್ ಹ್ಯಾವ್, ಓಕೆನಾ. ಇವಾಗ ನೆಕ್ಸ್ಟ್ ಮಾಡ್ತೀನಿ. ಸೊ ಇಫ್ ಹ್ಯಾವಲ್ಲಿ ಸ್ಪೇಸ್ ಕೊಡೋ ಹೋಗ್ಬಿಡಿ, ವೇಟ್ ಮಾಡಿ. ನೋಡಿ, ಸೇವ್ ಚೇಂಜ್ ಸಕ್ಸಸ್ಫುಲಿ. ಸೊ ಇಲ್ಲಿ ಒಂದು ಸ್ಪೇಸ್ ಆಗ್ಬಾರ್ದು, ಓಕೆನಾ. ಇಫ್ ಹ್ಯಾವಲ್ಲಿ ಸ್ಪೇಸ್ ಕೊಡೋಕೆ ಹೋಗ್ಬಾರ್ದು. ಸೊ ನೋಡಿ, ಓಕೆ ಅಂತ ಕೊಡಿ, ಈಸಿಯಾಗಿ ಮಾಡ್ಬೋದು ಫ್ರೆಂಡ್ಸ್. ವೆರಿಫಿಕೇಷನ್ ಒಂದ್ಸಲ ಟ್ರೈ ಮಾಡಿ ಫ್ರೆಂಡ್ಸ್, ಓಕೆನಾ. ಸೊ ಇದಕ್ಕೋಸ್ಕರ ನೋಡಿ ಫ್ರೆಂಡ್ಸು, ಇವಾಗ ಇಮೇಲ್ ಅಡ್ರೆಸ್ನ ಲಿಂಕ್ ಮಾಡ್ಕೊಳ್ಳಿ. ಫಸ್ಟು ನಿಮ್ಮದು ಫೋನ್ ನಂಬರ್ ಲಿಂಕ್ ಆಗಿಬಿಟ್ಟಿದೆ, ಓಕೆ. ಇಲ್ಲಿ ನಿಮ್ಮದು ಇಮೇಲ್ ಅಡ್ರೆಸ್ ನೋಡಿ, ಫೋನ್ ನಂಬರ್ ಚೇಂಜ್ ಅಂತ ಇದೆಯಲ್ಲ, ಸೊ ಇದು ಲಿಂಕ್ ಆಗಿಬಿಟ್ಟಿದೆ ನಿಮ್ಮ ನಂಬರು. ಇಮೇಲ್ ಅಡ್ರೆಸ್ ಲಿಂಕ್ ಮಾಡೋಕ್ಕೆ ಇಲ್ಲಿ ಒತ್ತಿರಿ ಫ್ರೆಂಡ್ಸ್, ಲಿಂಕ್ ಮೇಲೆ ಒತ್ತಿರಿ. ಇಲ್ಲಿ ನಿಮ್ಮದು ಇಮೇಲ್ ಅಡ್ರೆಸ್ ಟೈಪ್ ಮಾಡಿರಿ, ಓಕೆನಾ. ಇಮೇಲ್ ಅಡ್ರೆಸ್ಗೆ ಒಂದು OTP ಬರ್ತದೆ 4 ಡಿಜಿಟಲ್ದು. ಇಲ್ಲಿ ಇಮೇಲ್ ಅಡ್ರೆಸ್ ಟೈಪ್ ಮಾಡ್ಬೋದು, ಲಿಂಕ್ ಅಂತ ಮಾಡಿ. ಸೊ ಒಂದು OTP ಬರ್ತದೆ, ಆ ಇಮೇಲ್ ಅಡ್ರೆಸ್ OTP ಇಲ್ಲಿ ಹಾಕ್ಬಿಟ್ಟು ನಿಮ್ಮ ಇಮೇಲ್ ಅಡ್ರೆಸ್ ಕೂಡ ಲಿಂಕ್ ಮಾಡ್ಕೊಳ್ಳಿ ನಿಮ್ಮ ಅಕೌಂಟಿಂದ, ಓಕೆನಾ. ಫೋನ್ ನಂಬರ್ ಅಕೌಂಟಲ್ಲಿ ಲಿಂಕ್ ಇರಬೇಕು, ಇಮೇಲ್ ಅಡ್ರೆಸ್ ಲಿಂಕ್ ಇರಬೇಕು, ಅದಾದಮೇಲೆ ಪರ್ಸನಲ್ ಪ್ರೊಫೈಲ್ ಸೇವ್ ಇರಬೇಕು. ಇವಾಗ ಫ್ರೆಂಡ್ಸು ಮಾತಾಡೋಣ ಡೆಪಾಸಿಟ್ ಆ್ಯಂಡ್ ವಿಡ್ರಾಲ್, ಓಕೆನಾ. ಇವಾಗ ನಿಮ್ಮ ಅಕೌಂಟ್ ಸಕ್ಸಸ್ಫುಲಿ ಆಗಿಬಿಟ್ಟಿದೆ, ಓಕೆನಾ. ಸೊ ಡೆಪಾಸಿಟ್ ವಿಡ್ರಾಲಲ್ಲಿ ನನಗೆ ಫಸ್ಟ್ ನಿಮಗೆ ಡೆಪಾಸಿಟ್ ತೋರಿಸಿ, ಓಕೆನಾ, ಲೈಫ್ ಪ್ರೂಫು. ಅದಾದಮೇಲೆ ವಿಡ್ರಾಲ್ ಕೂಡ ಲೈಫ್ ಪ್ರೂಫ್ ತೋರಿಸಿ ಫ್ರೆಂಡ್ಸ್. ನೋಡಿ ಮೆನು ಬನ್ನಿ, ಓಕೆನಾ. ನೋಡಿ ಈ ಥರ ಮೆನು ಇದೆಯಲ್ಲ, ಸೊ ಮೆನುವಲ್ಲಿ ತಿರ್ಗಾ ಮೇನ್ ಪೇಜ್ ಹೋಮ್ ಪೇಜ್ಗೆ ಬಂದುಬಿಟ್ಟು ಈ ಮೆನು ಬಟನ್ ಒತ್ತಿ, ಓಕೆನಾ. ಸೊ 4 ಮೆನು ಬಾಕ್ಸ್ನ ಒತ್ತಿದ ತಕ್ಷಣ ನೀವು ಇಲ್ಲಿ ತಿರ್ಗಾ ಸೆಟ್ಟಿಂಗ್ ಬಟನ್ ಹೋಗಿ ಫ್ರೆಂಡ್ಸ್, ಓಕೆನಾ. ಈ ಸೆಟ್ಟಿಂಗ್ ಬಟನ್ ಒತ್ತಿರಿ. ಅದಾದಮೇಲೆ ಫ್ರೆಂಡ್ಸ್ ನೋಡಿ, ಟಾಪ್ ಅಪ್ ಅಕೌಂಟ್ ಇದೆಯಲ್ಲ, ಸೊ ಟಾಪ್ ಅಪ್ ಅಕೌಂಟ್ ನೋಡ್ತೀರಿ. ಸೊ ಫ್ರೆಂಡ್ಸ್ ನೋಡಿ, ಇಲ್ಲಿ ನಿಮಗೆ ಡೆಪಾಸಿಟ್ ಮಾಡೋಕ್ಕೆ ಫೋನ್ಪೇ, UPI, ಗೂಗಲ್ ಪೇ, ಪೇಟಿಎಮ್ಮು, ಬ್ಯಾಂಕ್ ಟ್ರಾನ್ಸ್ಫರ್ ಎಲ್ಲ ಆಪ್ಷನ್ ಸಿಗುತ್ತೆ. ಸೊ ಎಲ್ಲ ನಿಮಗೆ ಬೇರೆ ಬೇರೆ ನೇಮ್ ಕಾಣಿಸುತ್ತೆ ಫ್ರೆಂಡ್ಸು, ಬಟ್ ಡೆಪಾಸಿಟ್ ಮಾಡೋದು ಮೆಥಡ್ ಎಲ್ಲದಲ್ಲಿ ಸೇಮ್ ಇದೆ. ಆ್ಯಸ್ ಎ ಎಕ್ಸಾಂಪಲ್ ನಾನು ನಿಮಗೆ ಗೂಗಲ್ ಪೇ, ನಿಮಗೆ ಫೋನ್ಪೇ, UPI ತೋರಿಸಿ ನೋಡಿ. ಸೊ UPIಯಲ್ಲಿ ಏನೇನಿದೆ ನೋಡ್ಕೊಳ್ಳಿ, ನಾನು ನಿಮ್ಗೆ ಹೇಳ್ತೀನಿ ಏನು ಬರ್ತಾವೆ ನೋಡಿ. ಇಲ್ಲಿ ಒಂದು UPI ID ಕೊಟ್ಟಿದ್ದಾರೆ, ಅದಾದಮೇಲೆ ನೇಮ್ ಕೊಟ್ಟಿದೆ UPI IDದು. ಇಲ್ಲಿ ನಿಮ್ಮದು ಪೇಮೆಂಟ್ ಏನಾದರೂ ಇಲ್ಲಿ ಹೋಗ್ತಾ ಇಲ್ಲ, ನೀವು ಬೇಕಂದರೆ ಡೀಟೇಲ್ನ ಚೇಂಜ್ ಮಾಡಿಬಿಟ್ಟು ಬೇರೆ UPI ಸೆಲೆಕ್ಟ್ ಮಾಡ್ಬೋದು ಫ್ರೆಂಡ್ಸು. ಚೇಂಜ್ ಮಾಡಿದ್ರೆ ಇದು UPI ID ಎಲ್ಲ, ಸೊ ಈ ಪೇಮೆಂಟ್ ಬಂದ ಚೇಂಜ್ ಆಗಿಬಿಡುತ್ತೆ, ಓಕೆನಾ. ಚೆನ್ನಾಗಿ ಆಪ್ಷನ್ ಕೊಟ್ಟಿದೆ ಫ್ರೆಂಡ್, ಓಕೆನಾ. ಅದಾದಮೇಲೆ ಇಲ್ಲಿ ನೋಡಿ ಫ್ರೆಂಡ್ಸು, ನಿಮಗೆ ಇಲ್ಲಿ ಎಂಟ್ರಿ ಅಮೌಂಟ್ ಆಗಬೇಕು, ಓಕೆನಾ, ಎಷ್ಟು ಅಮೌಂಟ್ ಇದೆ ಅಂತ. ಅದಾದಮೇಲೆ ಯೋರ್ UPI ID ಆಗಬೇಕು, ಓಕೆನಾ. ನೀವು ಯಾವ UPI ಇಂದ ನೀವು ಡೆಪಾಸಿಟ್ ಮಾಡಿದ್ದೀರಾ, ಇವಾಗ UPI ಮೆಥಡ್ ತೊಗೊಂಡಲ್ಲ, ಸೊ ಯೋರ್ UPI ID ಇಂದ ಯಾವ UPI ಮೆಥಡ್ ಡೆಪಾಸಿಟ್ ಹಾಕಿದ್ದೀರಾ, ಸೊ ಅದು UPI ID ಟೈಪ್ ಮಾಡಿ, ಓಕೆನಾ. ಇಲ್ಲಿ ಕೂಡ ನಿಮ್ಮದು ಡೀಟೇಲ್ ಕೊಡಬೇಕು ಫ್ರೆಂಡ್ಸು. ಈ UPI ID ಹಾಕೋ ಅವಶ್ಯಕತೆ, ಇಲ್ಲಿ UPI IDಗೆ ದುಡ್ಡು ಮಾತ್ರ ಹಾಕಿರಿ. ಅದಾದಮೇಲೆ ನೀವು ಯಾವುದು UPI ID ಹಾಕಿದ್ರೆ ಅದರದ್ದು ಡೀಟೇಲ್ಗಳು UPI ID ಹಾಕಿ. ಅದಾದಮೇಲೆ UTR ನಂಬರ್ ಆಗಬೇಕಂತೆ, ಒಂದು ಪೇಮೆಂಟ್ದು ಸ್ಕ್ರೀನ್ಶಾಟ್ ತೊಗೊಬೇಕಂತೆ, ಓಕೆನಾ. ಸೊ ಅದಾದಮೇಲೆ ಓಕೆನಾ, ಕೋಡ್ಗಳು ಏನು ಕೊಟ್ಟಿಲ್ಲ ಇಲ್ಲಿ. ಸೊ ನಾನು ನಿಮಗೆ ಫೋನ್ಪೇ ಮುಖಾಂತರ ತೋರಿಸ್ತೀನಿ, ಫೋನ್ಪೇ ನೋಡಿ.
ಫೋನ್ಪೇಲೆ ಹಾಗೆ ಇದೆ ಫ್ರೆಂಡ್ಸು. ಸೊ ನೋಡಿ ಫ್ರೆಂಡ್ಸ್, ಇಲ್ಲಿ ಏನು ಬರ್ತಿದೆ, ಬಿಫೋರ್ ಮೇಕಿಂಗ್ ರಿಕ್ವೆಸ್ಟ್ ಪ್ಲೀಸ್ ಟ್ರಾನ್ಸ್ಫರ್ ಫಂಡ್ ವಿತಿನ್ 10 minutes ಯೂಸಿಂಗ್ ದ ಪೇಮೆಂಟ್ ಮೆಥಡ್. ಅಂದರೆ ಇವ್ರಿಗೆ ಫಸ್ಟು ಪೇಮೆಂಟ್ ಕಳಿಸ್ಬೇಕಂತೆ, ಅದಾದಮೇಲೆ ಇದು ರಿಕ್ವೆಸ್ಟ್ನ ಫಿಲ್ ಮಾಡಬೇಕು. ಇದನ್ನ ನಾವು ರಿಕ್ವೆಸ್ಟ್ ಅಂತೀವಿ, ಓಕೆನಾ. ಈ ರಿಕ್ವೆಸ್ಟ್ನ ಫಿಲ್ ಮಾಡಬೇಕಂತೆ. ಕೆಲವು ಜನ ಏನು ಮಾಡ್ತಾರೆ ಅಂದರೆ ಪೇಮೆಂಟ್ ಕಳಿಸ್ಬಿಡ್ತಾರೆ, ಬಟ್ ಈ ರಿಕ್ವೆಸ್ಟ್ನ ಫಿಲ್ ಮಾಡೋದು. ಸೊ ಈ ರಿಕ್ವೆಸ್ಟ್ನ ಖಂಡಿತ ಫಿಲ್ ಮಾಡಲೇಬೇಕು ಫ್ರೆಂಡ್ಸು. ಸೊ ನೋಡಿ ಇಲ್ಲಿ ಒಂದು UPI ID ಇದೆ, ಓಕೆನಾ. ಅದಾದಮೇಲೆ ಇಲ್ಲಿ ಮಿನಿಮಮ್ 300 ರೂಪಾಯಿ ಇದೆ, 50,000ವರೆಗೂ ನೀವು ಡೆಪಾಸಿಟ್ ಮಾಡ್ಬೋದು, ಓಕೆನಾ. ಫೋನ್ಪೇದು ನಂಬರ್ ನೀವು ಇಲ್ಲಿ ಟೈಪ್ ಮಾಡಬೇಕಂತೆ, ಓಕೆನಾ. ಆವಾಗಲೇ UPI ID ಕೇಳಿದ್ರು, ಇವಾಗ ಫೋನ್ಪೇ ನಂಬರ್ ಕೇಳ್ತದೆ. ಸೊ ನೀವು ಫೋನ್ಪೇ ನಂಬರ್ ಹಾಕಿಲಿ, ಅದಾದಮೇಲೆ ಫೋನ್ಪೇ ನೇಮ್ ಹಾಕಿರಿ. ಅದಾದಮೇಲೆ ಫ್ರೆಂಡ್ಸು ಇಲ್ಲಿ ಸ್ಕ್ರೀನ್ಶಾಟ್ ಅಪ್ಲೋಡ್ ಮಾಡಬೇಕಂತೆ, UTI ನಂಬರ್ ಇಲ್ಲಿ ಟೈಪ್ ಮಾಡಬೇಕಂತೆ, ಓಕೆನಾ. ಸೊ 4 ಇದು ಮಾಡಬೇಕು. ಸೊ ಇದಕ್ಕೋಸ್ಕರ ನೋಡಿ ತುಂಬ ಈಸಿ ಇದೆ ಫ್ರೆಂಡ್ಸು. ಫಸ್ಟ್ ಈ UPI ID ಇಲ್ಲಿಂದ ಕಾಪಿ ಮಾಡ್ಕೊಳ್ಳಿ. ಕಾಪಿ ಮಾಡಿಬಿಟ್ಟು ಫೋನ್ಪೇಗೆ ಹೋಗಿರಿ ಫ್ರೆಂಡ್ಸ್, ಓಕೆನಾ. ತೋರಿಸ್ಬಿಡ್ತೀನಿ, ವೇಟ್ ಮಾಡಿ. ಫಸ್ಟೇ ಫೋನ್ಪೇ ಆ್ಯಪ್ನ ಓಪನ್ ಮಾಡಿ ಇಕ್ಕಿರಿ. ಇಲ್ಲಿ ಬಂದುಬಿಟ್ಟು ನಾನು ಇವಾಗ ಎಷ್ಟು ಕಳಿಸ್ಬೇಕು ನಾನು ಇಲ್ಲಿ ಟೈಪ್ ಮಾಡ್ತೀನಿ. ನೋಡಿ ಇಲ್ಲಿ ಅಕೌಂಟ್ ಇದೆಯಾ, ಇಲ್ಲಿ ಪೇಸ್ಟ್ ಮಾಡ್ತೀನಿ ಅಕೌಂಟಲ್ಲಿ. ವೇಟ್ ಮಾಡಿ, ತೋರಿಸ್ತೀನಿ ನಿಮಗೆ. ಇಲ್ಲಿ ನೋಡಿ, ಇಲ್ಲಿ 2 ಮೊಬೈಲ್ ನಂಬರ್ ಇದೆಯಲ್ಲ, ಸೊ ಇಲ್ಲಿ ಒತ್ತಿರಿ. ಅವಾಗ ನೀವು ಕಾಪಿ ಮಾಡ್ದಲ್ಲ, ಇಲ್ಲಿ ಪೇಸ್ಟ್ ಮಾಡಿ UPI ID ಅದು ಪೇಸ್ಟ್ ಮಾಡಿ ನೋಡಿ. ಇದಕ್ಕೆ ಒತ್ಬಿಟ್ಟು ವೆರಿಫೈ ಮಾಡಿರಿ. ಅದಾದಮೇಲೆ ನಿಮಗೆ ಎಷ್ಟು ಅಮೌಂಟ್ ಕಳಿಸ್ಬೇಕು ನೀವು ಇಲ್ಲಿಂದ ಫಸ್ಟ್ ಅಮೌಂಟ್ ಕಳಿಸಿ. ಅದಾದಮೇಲೆ ಅಲ್ಲಿ ಪೇಮೆಂಟ್ ರಿಕ್ವೆಸ್ಟ್ನ ಸಕ್ಸಸ್ಫುಲ್ ಮಾಡೋಣ, ಓಕೆನಾ. ಸೊ ಸೇವ್ ನೆಕ್ಸ್ಟ್ ಅಂತ ಮಾಡೋಣ, ಕ್ಲೋಸ್ ದ ಆ್ಯಪ್. ಸೊ ಆ್ಯಸ್ ಎ ಎಕ್ಸಾಂಪಲ್ ನಾನು ಇಲ್ಲಿ 1000 ರೂಪಾಯಿ ಹಾಕ್ತೀನಿ, ಓಕೆನಾ. ಸೊ ನೋಡಿ ಪೇಮೆಂಟ್ ಸಕ್ಸಸ್ಫುಲ್ ಆಗಿಬಿಟ್ಟಿದೆ. ಇದನ್ನ ಇವಾಗ ಓಪನ್ ಮಾಡಿರಿ, ಓಕೆನಾ. ಇದು ಫೋನ್ಪೇಲಿ ಗೂಗಲ್ ಪೇಲಿ ನಿಮ್ಗೆ ಎಲ್ಲದಲ್ಲಿ ಸಿಗುತ್ತೆ, ಓಕೆನಾ. ನಿಮ್ಗೆ ತೋರಿಸ್ಬಿಡ್ತೀನಿ. ಇವಾಗ ನೋಡಿ ಫ್ರೆಂಡ್ಸು, ಇದ್ರದ್ದು ಸ್ಕ್ರೀನ್ಶಾಟ್ ತೊಗೋಬೇಕು, ಓಕೆನಾ. ಇವಾಗ ಅವ್ರು ಏನು ಕೇಳಿದ್ರು, UPI ID, UTI ನಂಬರ್. ಸೊ UTI ನಂಬರ್ ಯಾವಾಗಲೂ 12 ಡಿಜಿಟಲ್ ಇರುತ್ತೆ, ಓಕೆನಾ. 12 ಡಿಜಿಟಲ್ ಅಂದ್ಕೊಳ್ಳಿ ಫ್ರೆಂಡ್ಸು. ಗೂಗಲ್ ಪೇಲಿ ಫೋನ್ಪೇಲಿ ಎಲ್ಲದೇ 12 ಡಿಜಿಟಲ್ UTI ನಂಬರ್. ನೋಡಿ ಇಲ್ಲಿದೆ UTI ನಂಬರು, ಓಕೆನಾ. ಇದೇ UTI ನಾವು ಇಲ್ಲಿಂದ ಕಾಪಿ ಮಾಡ್ಕೊಳ್ಳಿ, ಓಕೆನಾ. ಕಾಪಿ ಆಯಿತಾ, ಬ್ಯಾಕ್ ಹೋಗಿದ್ದು ಇವಾಗ ಎಲ್ಲಿ ಮೆಲ್ಬೆಟಲ್ಲಿ. ಸೊ ಮೆಲ್ಬೆಟಲ್ಲಿ ಬಂದುಬಿಟ್ಟು ಇಲ್ಲಿ ಅಮೌಂಟ್ ಟೈಪ್ ಮಾಡಿ, ಎಷ್ಟು ನೀವು ಕಳಿಸಿದ್ದೀರಾ, 1000 ರೂಪಾಯಿ ಅಮೌಂಟ್ ಕಳಿಸಿದ್ದೀರಾ. ಅದಾದಮೇಲೆ ಇಲ್ಲಿ ಫೋನ್ ನಂಬರ್ ಹಾಕಿ, ಓಕೆನಾ. ಯಾವ ನಂಬರ್ ನೀವು ಕಳಿಸ್ದಲ್ಲ ಆ ನಂಬರ್ ಹಾಕಿ ಇಲ್ಲಿ, ಓಕೆನಾ. ಅದಾದಮೇಲೆ ಫೋನ್ಪೇಲಿ ಏನು ನೇಮ್ ಬರುತ್ತೆ ನೇಮ್ ಹಾಕ್ಕೊಳ್ಳಿ, ಓಕೆನಾ. ನಿಮ್ಮ ಫೋನ್ಪೇಲಿ ಏನು ನೇಮ್ ಬರುತ್ತೆ ಆ ನೇಮ್ ಇಲ್ಲಿ ಹಾಕಿ. ಅದಾದಮೇಲೆ ದ ಸ್ಕ್ರೀನ್ಶಾಟಲ್ಲಿ ಆ ಫೈಲ್ನ ಅಟ್ಯಾಚ್ ಮಾಡ್ಕೊಳ್ಳಿ ಫ್ರೆಂಡ್ಸು. ಸೊ ವೇಟ್ ಮಾಡಿ. ಫೋಟೋಸಲ್ಲಿರುತ್ತೆ ಸ್ಕ್ರೀನ್ಶಾಟ್. ಸೊ ಇದು ಅಟ್ಯಾಚ್ ಆಯಿತು ಇವಾಗ ಅಂದೆ. ಅದಾದಮೇಲೆ UTI ನಂಬರ್ ಇತ್ತಲ್ಲ, ನಾವು ಕಾಪಿ ಮಾಡಿದೆ, ಇಲ್ಲಿ ಬಂದುಬಿಟ್ಟು ಪೇಸ್ಟ್ ಮಾಡ್ಕೊಳ್ಳಿ, ಓಕೆನಾ. ಸೊ ನೋಡಿ ನಾವು ಇಲ್ಲಿ ಆ ಅಮೌಂಟ್ಗೆ 1000 ರೂಪಾಯಿ ಕಳಿಸಿದ್ದೀವಿ. ಇಲ್ಲಿ ಅಮೌಂಟ್ ಖಂಡಿತ ಕರೆಕ್ಟಾಗಿ ಟೈಪ್ ಮಾಡಿ, ಎಷ್ಟು ನೀವು ಕಳಿಸಿದ್ರೆ ಅಷ್ಟೇ ಅಮೌಂಟ್ ಟೈಪ್ ಮಾಡಬೇಕು ನೀವು, ಓಕೆನಾ. ಫೋನ್ಪೇ ನೇಮ್ ಹಾಕಿ, ಅದಾದಮೇಲೆ ಫೋನ್ಪೇ ನಂಬರ್ ಹಾಕಿ. UPI ID ಕೊಟ್ಟರೆ UPI ID ಕೇಳಿ ಹಾಕಿರಿ, ಓಕೆನಾ. ಇವಾಗ ಫೋನ್ಪೇ ನಂಬರ್ ಕೇಳ್ತಾವೆ ಇಲ್ಲಿ. ಸೊ ಫೋನ್ಪೇ ನಂಬರ್ ಹಾಕಿದ್ದೀನಿ, ಇಲ್ಲಿ ಫೋನ್ಪೇ ನೇಮ್ ಹಾಕಿರಿ. ಅದಾದಮೇಲೆ ಪೇಮೆಂಟ್ ಸ್ಕ್ರೀನ್ಶಾಟ್ ಹಾಕಿರಿ. ಅದಾದಮೇಲೆ UTI ನಂಬರ್ ನಾವು ಕಾಪಿ ಮಾಡಿಬಿಟ್ಟು ಇಲ್ಲಿ ಕೆಳಗಡೆ ನೋಡಿ ಕನ್ಫರ್ಮ್ ಅಂತ ಇದೆಯಲ್ಲ, ಸೊ ಇದನ್ನ ಕನ್ಫರ್ಮ್ ಮಾಡಿರಿ, ಓಕೆನಾ. ಸೊ ಡೆಪಾಸಿಟ್ ರಿಕ್ವೆಸ್ಟ್ ಸಕ್ಸಸ್ಫುಲ್ಲಿ, ಓಕೆನಾ. ಸೊ ಗೈಸ್ ನೋಡಿ, ನಂದು ವಾಲೆಟಲ್ಲಿ ಇವಾಗ ಈ ವಾಲೆಟಲ್ಲಿ ಅಮೌಂಟ್ ಇಲ್ಲ. ಸೊ ನಾನು ನಿಮಗೆ ವಿಡಿಯೋಲ್ಲಿ ಕೂಡ ತೋರಿಸ್ತೀನಿ. ಸೊ ನಾನು ಇವಾಗ ನಿಮಗೆ ಫಸ್ಟ್ ಯಾವ ವಾಲೆಟಿಂದ ನಿಮಗೆ ತೋರಿಸ್ದಲ್ಲ ಅದೇ ವಾಲೆಟಲ್ಲಿ ಕರ್ಕೊಂಡು ಹೋಗ್ತೀನಿ, ಓಕೆನಾ. ನಿಮಗೆ ಅಮೌಂಟ್ ಏನು ಬಂದಿಲ್ಲ ಅಂದರೆ ನೀವು ಇಲ್ಲಿ ಬನ್ನಿ, ನಾನು ನಿಮಗೆ ಫಸ್ಟ್ ತೋರಿಸ್ಬಿಡ್ತೀನಿ. ಇಲ್ಲಿ ಫಸ್ಟ್ ಅಮೌಂಟ್ ಬರಲಿ, ಓಕೆನಾ. ಲೈಫ್ ಪ್ರೂಫ್ ಇದೆಯಲ್ವಾ, ನಾನು ನಿಮ್ಗೆ ಹೇಳಿದೆ ಲೈಫ್ ಪ್ರೂಫ್ ತೋರಿಸ್ತೀನಿ ಅಂತ. ಸೊ ಲೈಫ್ ಪ್ರೂಫ್ ತೋರಿಸ್ತೀನಿ, ಡೆಬಿಟ್ ಟೈಮ್ ಎಷ್ಟಾಗುತ್ತೆ ಅಂತ. ಸೊ ಅಮೌಂಟ್ ಬಂದಿಲ್ಲ ನೋಡಿ, ಅದರ್ಸ್ನ ಒತ್ತಿರಿ ಫ್ರೆಂಡ್ಸು ಇಲ್ಲಿ. ಅದಾದಮೇಲೆ ಡೌನ್ಗೆ ಬನ್ನಿ, ಇಲ್ಲಿ ಕಸ್ಟಮರ್ ಚಾರ್ಜ್ ಸಪೋರ್ಟ್ ಇದೆ ಅದನ್ನ ಒತ್ತಿರಿ. ಇಲ್ಲಿ ಚಾರ್ಟ್ ಮೇಲೆ ಒತ್ತಿರಿ ಫ್ರೆಂಡ್ಸು.
ವಿತಿನ್ 5 ಮಿನಿಟ್ಸ್. ಓಕೆನಾ ಫ್ರೆಂಡ್, ಜಾಸ್ತಿ ಇಲ್ಲ, ವಿತಿನ್ 5 ಮಿನಿಟ್ಸಲ್ಲಿ ನಿಮಗೆ ನೋಡಿ ಅಮೌಂಟ್ ಸಕ್ಸಸ್ಫುಲಿ ಡೆಪಾಸಿಟ್. ಏನು ಪ್ರಾಬ್ಲಮ್, ನಾನು ಏನೂ ಚಾಟ್ ಮಾಡಲ್ಲ, ಆಟೋಮೆಟಿಕ್ ನೀವು ರಿಕ್ವೆಸ್ಟ್ ಪರ್ಫೆಕ್ಟಾಗಿ ಟೈಪ್ ಮಾಡಿದ್ರೆ ಪರ್ಫೆಕ್ಟಾಗಿ ನೀವು ಡೆಪಾಸಿಟ್ ಸಿಗುತ್ತೆ ಫ್ರೆಂಡ್ಸ್. ಓಕೆನಾ, ಏನಿಲ್ಲ ಫ್ರೆಂಡ್ಸ್ ಅಲ್ಲಿ. ಸೊ ನಾನು ಇವಾಗ ಫಸ್ಟ್ ನಿಮಗೆ ವಿಡ್ರಾಲ್ ತೋರಿಸ್ಬಿಡ್ತೀನಿ, ಇನ್ನೊಂದು ವಾಲೆಟ್ಗೆ ಅಕೌಂಟ್ ಕರ್ಕೊಂಡು ಹೋಗ್ತೀನಿ. ಅದಾದಮೇಲೆ ನಿಮಗೆ ಕಸ್ಟಮರ್ ಚಾರ್ಜ್ ಸಪೋರ್ಟ್ ಕೂಡ ತೋರಿಸ್ತೀನಿ ಲಾಸ್ಟಲ್ಲಿ, ಯಾವುದಾದ್ರು ನೀವು ಇದು ಮಾಡ್ಬೋದು ಅಂತ. ಓಕೆ, ವೇಟ್ ಮಾಡಿ. ಸೊ ನನ್ನ ವಾಲೆಟಲ್ಲಿ ಇವಾಗ 1000 ರೂಪಾಯಿ ಬಂದುಬಿಟ್ಟಿದೆ ಫ್ರೆಂಡ್ಸ್. ಓಕೆನಾ, ವೇಟ್ ಮಾಡಿ, ತೋರಿಸ್ತಾರೆ ಇಲ್ಲಿ. ಅಮೌಂಟ್ ಬಂದುಬಿಟ್ಟಿದೆ, ವಾಲೆಟಲ್ಲಿ ತೋರಿಸ್ತಾಯಿಲ್ಲ. ಸೊ ನೋಡಿ 1000 ರೂಪಾಯಲ್ಲಿ ನನ್ನ ವಾಲೆಟ್ ಇದೆ. ಓಕೆನಾ, ಸೊ ಗೈಸ್ ಇವಾಗ ನಾನು ಈ ವಾಲೆಟನ್ನು ಲಾಗೌಟ್ ಮಾಡಿಬಿಟ್ಟು ಇನ್ನೊಂದು ವಾಲೆಟ್ ಕಟ್ಕೊಂಡು ಹೋಗ್ತೀನಿ. ಯಾಕೆಂದರೆ ನೀವು ಡೆಪಾಸಿಟ್ ಮಾಡಿದ್ಮೇಲೆ ವಿಡ್ರಾಲ್ ಮಾಡೋಕ್ಕಾಗಲ್ಲ, ಫಸ್ಟ್ ಗೆಲ್ಲೇಬೇಕು. ಓಕೆನಾ, ಅದಾದಮೇಲೆ ವಿಡ್ರಾಲ್ ತೊಗೊಳಕತ್ತೆ. ಸೊ ನನ್ನ ವಾಲೆಟ್ ಕರ್ಕೊಂಡು ಹೋಗ್ತೀನಿ, ವೇಟ್ ಮಾಡಿ. ಸೊ ಇವಾಗ ನಾನು ಬೇರೆ ವಾಲೆಟ್ ಬಂದಿದ್ದೀನಿ ನೋಡಿ ಫ್ರೆಂಡ್ಸ್. ಸೊ ಇಲ್ಲಿ ಮೆನು ಬಟನ್ ಒತ್ತೀರಿ ವಿಡ್ರಾಲ್ ಮಾಡೋಕ್ಕೋಸ್ಕರ. ಸೊ ಇಲ್ಲಿ ವಿಡ್ರಾಲ್ ತುಂಬ ಫಾಸ್ಟ್ ಇದೆ ಫ್ರೆಂಡ್ಸ್. ಓಕೆನಾ, ಅದಾದಮೇಲೆ ಫ್ರೆಂಡ್ಸ್ ನೋಡಿ ಇಲ್ಲಿ ಸೆಟ್ಟಿಂಗ್ ಬಟನ್ ಒತ್ತೀರಿ. ಓಕೆನಾ, ಅದಾದಮೇಲೆ ನೋಡಿ ಇಲ್ಲಿ ವಿಡ್ರಾಲ್ ಅಂತ ಇದೆಯಲ್ಲ, ಸೊ ಇದು ವಿಡ್ರಾಲ್ ಅಂತ ಒತ್ತೀರಿ ಫ್ರೆಂಡ್ಸ್. ಇಲ್ಲಿ ಟರ್ಮ್ ಆ್ಯಂಡ್ ಕಂಡೀಷನ್ ಏನಿದೆ ಅಂದರೆ, ನೀವು ಯಾವ ಮೆಥಡಿಂದ ಡೆಪಾಸಿಟ್ ಮಾಡಿದ್ರೆ ಲಾಸ್ಟ್ ಟೈಮ್ ಅದೇ ಮೆಥಡಿಂದ ವಿಡ್ರಾಲ್ ತೊಗೊಬೇಕು. ಓಕೆನಾ, ಅದಾದಮೇಲೆ ನೀವು ಫೋನ್ಪೇ ಮುಖಾಂತರ ಮಾಡಿದ್ರೆ ಫೋನ್ಪೇ ಮುಖಾಂತರ ತೊಗೊಳ್ಳಿ, ಗೂಗಲ್ ಪೇ ಮುಖಾಂತರ ಲಾಸ್ಟ್ ಟೈಮ್ ಮಾಡಿದ್ರೆ ಗೂಗಲ್ ಪೇ ಮುಖಾಂತರ ತೊಗೊಳ್ಳಿ, ಯು ಪಿಯಿಂದ ಮಾಡಿದ್ರೆ ಯು ಪಿ ಮೆಥಡಿಂದ ತೊಗೊಳ್ಳಿ, ಪೇಟಿಎಮ್ಮಿಂದ ಮಾಡಿದರೆ ಪೇಟಿಎಮ್ ಮುಖಾಂತರ ನೀವು ವಿಡ್ರಾಲ್ ತೊಗೊಬೇಕು. ಓಕೆನಾ, ಬ್ಯಾಂಕ್ ಟ್ರಾನ್ಸ್ಫರ್ ಮಾಡಿದರೆ ಬ್ಯಾಂಕ್ ಟ್ರಾನ್ಸ್ಫರ್ ಮುಖಾಂತರ ನೀವು ತೊಗೊಳ್ಳಿ ಫ್ರೆಂಡ್ಸು. ಅದಾದಮೇಲೆ ಇಲ್ಲಿ ನೋಡಿ 11 ಗಂಟೆಗೆ, ನೈಟ್ 12 ಗಂಟೆಗೆ, 1 ಗಂಟೆಗೆ ವಿಡ್ರಾಲ್ ರಿಕ್ವೆಸ್ಟ್ ಕೊಡೋಕೆ ಹೋಗ್ಬಾರ್ದು. ಯಾಕಂದರೆ ಆವಾಗ ನಿಮಗೆ ವಿಡ್ರಾಲ್ ನೆಕ್ಸ್ಟ್ ದಿನ ಸಿಗೋದು. ಓಕೆನಾ, ಲೇಟ್ ಆಗಿಬಿಡುತ್ತೆ. ಯಾವಾಗಲೂ ವರ್ಕಿಂಗ್ ಟೈಮಲ್ಲಿ ಕೊಡಿ ಫ್ರೆಂಡ್ಸು. ಬೆಳಿಗ್ಗೆ ಒಂದು 9 o'clock ಅಂತ ಹೇಳಿದ್ರೆ ಸಾಯಂಕಾಲ 9 o'clockವರೆಗೂ ನೀವು ಬೇಕಂದರೆ ವಿಡ್ರಾಲ್ ಮಾಡ್ಬೋದು. ಓಕೆನಾ, ಅದಾದಮೇಲೆ ತುಂಬ ಫಾಸ್ಟ್ ಇದೆ ಫ್ರೆಂಡ್ಸ್. ಓಕೆನಾ, ಅರ್ಧ ಗಂಟೆಯಲ್ಲಿ ನಿಮಗೆ ವಿಡ್ರಾಲ್ ಸಿಗುತ್ತೆ, ಇಲ್ಲಿ ಏನು ತೊಂದರೆ ಇಲ್ಲ. ಸೊ ಗೈಸ್ ನೋಡಿ, ಎಸ್ ಎಕ್ಸಾಂಪಲ್ ನಾನು ನಿಮಗೆ ಇವಾಗ ಫೋನ್ಪೇ ಮುಖಾಂತರ ನಾನು ಡೆಪಾಸಿಟ್ ಮಾಡಿಬಿಟ್ಟು ವಿಡ್ರಾಲ್ ತೊಗೊಳ್ತಾ ಇದ್ದೀನಿ. ಓಕೆನಾ, ಸೊ ಲಾಸ್ಟ್ ಟೈಮ್ ಮಾಡಿದ್ದು ಫೋನ್ಪೇ ಮುಖಾಂತರನೇ. ಸೊ ಇಲ್ಲಿ ಎಲ್ಲಾದಲ್ಲಿ ವಿಡ್ರಾಲ್ ಮಾಡೋಕ್ಕೆ ಒಂದೇ ಪ್ರೊಸೀಜರ್ ಫ್ರೆಂಡ್ಸು. ಎಲ್ಲಾದಲ್ಲಿ ನಿಮ್ಮದೇ ಡೀಟೇಲ್ ಕೊಡಬೇಕು. ಇಲ್ಲಿ ನಿಮ್ಮ ಅಮೌಂಟ್ ಆಗಬೇಕು, ಅದಾದಮೇಲೆ ನಿಮ್ಮದು ನೋಡಿ ಬ್ಯಾಂಕ್ ಅಕೌಂಟ್ ನಂಬರ್ ಆಗಬೇಕಂತೆ, ನಿಮ್ಮದು IFSC ಕೋಡ್ ಹಾಕಿ, ನಿಮ್ಮದು ಬ್ಯಾಂಕ್ ನೇಮ್ ಅಂದರೆ HDFC ಬ್ಯಾಂಕು, ಕೆನರಾ ಬ್ಯಾಂಕು ಅದೆಲ್ಲ ಹಾಕಿರಿ. ಅದಾದಮೇಲೆ ಬ್ಯಾಂಕ್ ಹೋಲ್ಡರ್ ನೇಮಲ್ಲಿ ನಿಮ್ಮದು ಬ್ಯಾಂಕ್ ನೇಮ್ ಏನು ಕೊಟ್ಟಿದ್ದೀರಾ ಅದೇ ನೇಮ್ ಇಲ್ಲಿ ಹಾಕಿರಿ. ಓಕೆನಾ, ಅದಾದಮೇಲೆ ನಿಮ್ಮದು ಫೋನ್ಪೇದು ID ಕೊಡಿ. ಓಕೆನಾ, ಫೋನ್ಪೇ ಮುಖಾಂತರ ಮಾಡ್ತಾಯಿದ್ದೀರಾ, ಸೊ ಫೋನ್ಪೇ ID ಕೊಡಿ. ಓಕೆನಾ, UP ID ಕೊಡಬೇಕು ನೀವು ಇಲ್ಲಿ. ಅದಾದಮೇಲೆ ನೋಡಿ ಫ್ರೆಂಡ್ಸು, ಅದೇ ಥರ ಗೂಗಲ್ ಪೇಯಲ್ಲಿ ಎಲ್ಲದಲ್ಲಿ ಸೇಮ್ ಇದೆ. ಓಕೆನಾ, ಏನೋ ಡಿಫ್ರೆಂಟ್ ಇಲ್ಲ, ಹಾಗೇ ಇದೆ. ಓಕೆನಾ, ಇಲ್ಲಿ ಅಮೌಂಟ್ ಟೈಪ್ ಮಾಡಬೇಕಂದ್ರೆ ಮಿನಿಮಮ್ 500ರಿಂದ 5,000ವರೆಗೂ ನೀವು ವಿಡ್ರಾಲ್ 50,000ವರೆಗೂ ಒಂದು ರಿಕ್ವೆಸ್ಟ್ಗೆ ವಿಡ್ರಾಲ್ ಮಾಡ್ಬೋದು. ಅದಾದಮೇಲೆ ರಿಕ್ವೆಸ್ಟ್ ಬಂದಮೇಲೆ ಖಂಡಿತ ನೀವು ಬ್ಯಾಕ್ ಟು ಬ್ಯಾಕ್ ಮಾಡಿ ಪರವಾಗಿಲ್ಲ. ಓಕೆನಾ, ಆ ಥರ ನೀವು 10 to 12 ಟೈಮ್ ಮಾಡ್ಬೋದು ಒಂದು ದಿವಸಕ್ಕೆ. ಸೊ ನೀವು ಲೆಕ್ಕ ಮಾಡ್ಕೊಳ್ಳಿ, ಅನ್ಲಿಮಿಟೆಡ್ ಥರ ಲೆಕ್ಕ. ಓಕೆನಾ, ನೀವು ವಿಡ್ರಾಲ್ ತೊಗೊಬೋದು ಮೆಲ್ಬೆ ಟ್ಯಾಬಲ್ಲಿ. ಸೊ ಇಲ್ಲಿ ಕೂಡ ಬ್ಯಾಂಕ್ ಅಕೌಂಟ್ ನಂಬರ್ ಕೊಡಬೇಕು. ಅಕೌಂಟ್ ನೇಮ್ ಅಂದರೆ ನಿಮ್ಮದು ಬ್ಯಾಂಕಲ್ಲಿ ಏನು ನೇಮ್ ಕೊಟ್ಟಿದ್ರೆ ಆ ನೇಮ್ ಹಾಕಿರಿ. ಬ್ಯಾಂಕ್ ನೇಮ್ ಅಂದರೆ ಬ್ಯಾಂಕ್ ನೇಮ್ ಕೊಡಬೇಕು, HDFC ಬ್ಯಾಂಕು, ಕೆನರಾ ಬ್ಯಾಂಕು. ಓಕೆನಾ, ಅಕೌಂಟ್ ನೇಮ್ ನಿಮ್ಮ ನೇಮ್ ಕೊಡಿ, ಬ್ಯಾಂಕ್ ಕೊಡಿ, IFSC ಕೋಡ್ ಕೊಡಿ. ಅದಾದಮೇಲೆ ಗೂಗಲ್ ಪೇ ಅಂದರೆ ಗೂಗಲ್ ಪೇ ID ಕೊಡಿ. ಓಕೆನಾ, ಸೊ ಆಸ್ ಎ ಎಕ್ಸಾಂಪಲ್ ನಾನು ನಿಮಗೆ ಫೋನ್ಪೇ ತೋರಿಸ್ತೀನಿ. ನಾನು ಫೋನ್ಪೇ ಮಾಡ್ದಲ್ಲ ಫ್ರೆಂಡ್ಸ್, ಸೊ ಫೋನ್ಪೇ ಮಾಡಿ ತೋರಿಸ್ತೀನಿ, ವೇಟ್ ಮಾಡಿ. ಸೊ ವೇಟ್ ಮಾಡಿರಿ. ಸೊ ನಾನು ನೋಡ್ಬೋದು, ಇಲ್ಲಿ ನಾನು 20K ರಿಕ್ವೆಸ್ಟ್ ಮಾಡ್ತಾಯಿದ್ದೀನಿ. ಓಕೆನಾ, ಬ್ಯಾಂಕ್ ಅಕೌಂಟ್ ನಂಬರ್ ಹಾಕ್ಬಿಟ್ಟಿದ್ದೀನಿ, IFSC ಕೋಡ್ ಹಾಕಿದ್ದೀನಿ. ಓಕೆನಾ, ಬ್ಯಾಂಕ್ ನೇಮ್ ಹಾಕಿದ್ದೀನಿ, ಅಕೌಂಟ್ ಹೋಲ್ಡರ್ ನೇಮ್ ಹಾಕಿದ್ದೀನಿ. ಅದಾದಮೇಲೆ UP ID ಕೊಟ್ಬಿಟ್ಟು ಇಲ್ಲಿ ಕನ್ಫರ್ಮ್ ಅಂತ ಕ್ಲಿಕ್ ಮಾಡ್ತೀನಿ ಫ್ರೆಂಡ್ಸ್. ಸೊ ನೋಡಿ, ಸೊ ರಿಕ್ವೆಸ್ಟ್ ಸಕ್ಸಸ್ಫುಲಿ ಅಂತ ಬಂದುಬಿಟ್ಟಿದೆ. ಓಕೆನಾ, ಸೊ ಫ್ರೆಂಡ್ಸ್ ನೋಡಿ, ಇಲ್ಲಿ ಕೆಲವು ಟೈಮ್ OTP ಕೇಳಿದೆ, ಬಟ್ ಸದ್ಯಕ್ಕೆ OTP ಏನು ಕೇಳಿಲ್ಲ. ನಂದು ರಿಕ್ವೆಸ್ಟ್ ಸಕ್ಸಸ್ಫುಲ್ ಆಗಿಬಿಟ್ಟು ನೋಡಿ, ಬೇಕಾದ್ರೆ ನೋಡಿ ಇಲ್ಲಿ ವೇಟ್ ಮಾಡಿ. ಓಕೆನಾ, ಅಮೌಂಟ್ ರಿಕ್ವೆಸ್ಟ್ ಸಕ್ಸಸ್ಫುಲ್ ಆಗಿದೆ. ಸೊ ಇಲ್ಲಿ ನೋಡಿ ಅಪ್ರೂವ್ಡ್ ಅಂತ ಇದೆಯಾ. ಓಕೆನಾ, ಸೊ ಅದು ಅಪ್ರೂವ್ಡ್ ಆಗಿಬಿಟ್ಟಿದೆ. ವಿತಿನ್ ನಾನು ಸ್ಕ್ರೀನ್ಶಾಟ್ ಆಗಿಬಿಡ್ತೀನಿ ಫ್ರೆಂಡ್ಸು. ವಿತಿನ್ ಅರ್ಧ ಗಂಟೆ ಒಳಗಡೆ ಇದು ರಿಕ್ವೆಸ್ಟ್ ಬಂದುಬಿಡುತ್ತೆ. ಸೊ ಸ್ಕ್ರೀನ್ಶಾಟ್ ಕೂಡ ನಾನು ಹಾಕ್ತೀನಿ ಲಾಸ್ಟಲ್ಲಿ. ಓಕೆನಾ ಫ್ರೆಂಡ್ಸು, ವೀಡಿಯೋ ಎಂಡಿಂಗಲ್ಲಿ. ಸೊ ಫ್ರೆಂಡ್ಸ್ ನೋಡಿ, ಈ ಥರ ನಿಮ್ಗೇನು ಪ್ರಾಬ್ಲಮ್ ಇದೆ, ನೀವು ಕಸ್ಟಮರ್ ಚಾಟ್ ಸಪೋರ್ಟ್ಗೆ ಚಾಟ್ ಮಾಡ್ಬೋದು. ಡೌನ್ಗೆ ಬಂದಿದ್ದು ಫ್ರೆಂಡ್ಸ್, ನಿಮಗೆ ನೀವು ಡೆಪಾಸಿಟ್ ಮಾಡಿದ್ರೆ ವಿಡ್ರಾಲ್ ಮಾಡಿದ್ರೆ ನಿಮ್ಗೇನು ಪ್ರಾಬ್ಲಮ್ ಇದ್ದರೆ ಇಲ್ಲಿ ಮೆನುಗೆ ಬಂದುಬಿಟ್ಟು ಇಲ್ಲಿ ಅದರ್ಸ್ನ ಒತ್ತೀರಿ. ಓಕೆನಾ, ಅದರ್ಸ್ನ ಒತ್ತಮೇಲೆ
ಈ ಡೌನ್ ಕಸ್ಟಮರ್ ಚಾಟ್ ಸಪೋರ್ಟ್ ಇದೆ. ಸೊ ಇಲ್ಲಿ ಚಾಟ್ ಮಾಡಿ ಕ್ಲಿಕ್ ಮಾಡಿ ಫ್ರೆಂಡ್ಸ್. ಓಕೆನಾ. ಸೊ ನೀವು ಚಾಟಲ್ಲಿ ಕ್ಲಿಕ್ ಮಾಡಿದ್ರೆ ನಿಮ್ಮದು ಡೆಬಿಟ್ ಪ್ರಾಬ್ಲಮ್ ಇದೆ ಸರ್, ನೀವು ಇಲ್ಲಿ ಟೈಪ್ ಮಾಡ್ಬೋದು, ಸರ್ ಐ ವಿಲ್ ಡೆಬಿಟ್ ಮನಿ 500,000 rupees 5,000 rupees ಬಟ್ ಸ್ಟಿಲ್ ನಾಟ್ ಮೈ ಗೇಮ್ಲಿಂಗ್ ಅಂತ ಹಾಕಿ. ಓಕೆನಾ. ವಿಡ್ರಾಲ್ ಪ್ರಾಬ್ಲಮ್ ಇದೆ, ನೀವು ವಿಡ್ರಾಲ್ ಪ್ರಾಬ್ಲಮ್ ಆಗ್ಬೋದು. ಬೆಟ್ ದನ್ ಪ್ರಾಬ್ಲಮ್ ಬೆಟ್ ನಂಬರ್ ಜೊತೆ ಇಲ್ಲಿ ಆಗ್ಬೋದು, ಏನಕ್ಕೆ ಇದಾಯಿತು ಅಂತ. ಓಕೆನಾ. ಹೆಲ್ಲೋ ಅಂತ ಆಗಬೇಕು ನೀವು ಇಲ್ಲಿ. ಹೆಲ್ಲೋ ಅಂತ ಹಾಕ್ದಿನ ಫ್ರೆಂಡ್ಸ್ ಇಲ್ಲಿ ಕಾಲ್ ಆಪರೇಟ್ ಅಂತ ಓದಬೇಕು. ನೀವು ಇಲ್ಲಿ ಕಾಲ್ ಆಪರೇಟ್ ಇದಿಲ್ಲ, ಸೊ ಈ ಕಾಲ್ ಆಪರೇಟ್ ಓದಬೇಕು ಇಲ್ಲಿ. ಯಾಕೆಂದರೆ ಇಲ್ಲಿ ಎಲ್ಲ ಇವಾಗ ಸದ್ಯಕ್ಕೆ ಬೋಟ್ ಮಾತಾಡ್ತಾ ಇರೋದು. ಓಕೆನಾ. ಸೊ ನಮಗೆ ಬೋಟಿಂದ ಸಂಬಂಧ ಇಲ್ಲ, ನಮಗೆ ಕಾಲ್ ಆಪರೇಟ್ ಕೊಟ್ಟರೆ ನಿಮಗೆ ಇಲ್ಲಿ ಒಂದು ಕಸ್ಟಮರ್ ಚಾರ್ಜ್ ಸಪೋರ್ಟ್ ಬಂದುಬಿಡ್ತಾನೆ. ಆವಾಗ ನೀವು ಇಲ್ಲಿ ಮೆಸೇಜ್ ಟೈಪ್ ಮಾಡಿ. ಓಕೆನಾ. ನಿಮ್ಮದು ಡೆಬಿಟ್ ಪ್ರಾಬ್ಲಮ್ ಇಲ್ಲಿ ಹಾಕಿ ನೀವು, ಸರ್ ಐ ವಿಲ್ ಡೆಬಿಟ್ ಮನಿ ಫ್ರಮ್ ಫೋನ್ಪೇ ಗೂಗಲ್ ಪೇ ಬಟ್ ಸ್ಟಿಲ್ ನಾಟ್ ಕಮ್ ಟು ಮೈ ಗೇಮ್ಲಿಂಗ್ ID. ಓಕೆನಾ. ಅವ್ರು ನಿಮ್ಮ ಹತ್ರ ಸ್ಕ್ರೀನ್ ಶಾಟ್ ಕೇಳ್ಬೋದು. ಸೊ ನೋಡಿ 20,000 rupees ಇವಾಗ ಕ್ರೆಡಿಟ್ ಆಗಿಬಿಟ್ಟಿದೆ, ನಿಮ್ಮ ಲೈವ್ ಪ್ರೂಫ್ ಇದೆ. ಓಕೆನಾ ಫ್ರೆಂಡ್ಸ್, ನೋಡಿ ಇಲ್ಲಿ ಲೈವ್ ಆಗಿಬಿಟ್ಟಿದೆ. ಓಕೆನಾ. ಎಷ್ಟು ಟೈಮ್ ಆಯಿತು ನೋಡಿ, ಜಸ್ಟ್ 5 minutes ಆಗಿಲ್ಲ, ಅಷ್ಟು ಬೇಗ 20K ನನ್ನ ವಾಲೆಟಲ್ಲಿ ಆಗಿಬಿಟ್ಟಿದೆ. ಸೊ ಈ ಥರ ನಿಮ್ಮ ಡೆಬಿಟ್ ವಿಡ್ರಾಲ್ ಪ್ರಾಬ್ಲಮ್ ಇದೆ. ಓಕೆನಾ. ನೀವು ಇಲ್ಲಿ ಟೈಪ್ ಮಾಡಿ ಫ್ರೆಂಡ್ಸ್. ಓಕೆನಾ. ಏನು ತೊಂದರೆ ಇಲ್ಲ, ನಿಮಗೆ ಉತ್ತರ ಸಿಗುತ್ತೆ. ಸೊ ನಿಮಗೆ ಏನಾದರೂ ನೀವು ಡೆಬಿಟ್ ಪ್ರಾಬ್ಲಮ್ ಇದ್ದರೆ ನೀವು ಆ ಸ್ಕ್ರೀನ್ ಶಾಟ್ ಶೇರ್ ಮಾಡಬೇಕು. ನಾವು ಯಾವ ಸ್ಕ್ರೀನ್ ಶಾಟ್ ಲಾಸ್ಟ್ ಟೈಮ್ 500 ರೂಪಾಯಿ ಆಗ್ದಲ್ಲ, ಸೊ ಅದೇ ಸ್ಕ್ರೀನ್ ಶಾಟಲ್ಲಿ UTR ನಂಬರ್ ಎಲ್ಲ ಕಾಣಿಸಿರಬೇಕು, ಅದು ಇಲ್ಲಿ ಅಪ್ಲೋಡ್ ಮಾಡಬೇಕು. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ. ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಕೊಡ್ತೀನಿ. ಓಕೆನಾ. ಮೆಲ್ಬೆಟ್ದು ಪ್ರಮೋ ಕೋಡ್ ಯಾವಾಗೂ ಸೋನು ಅಂತ ಯೂಸ್ ಮಾಡಿ ಫ್ರೆಂಡ್ಸ್. ಓಕೆನಾ. ಲೈವ್ ಪ್ರೂಫ್ ಇದೆ ನೋಡಿ, ವಿಡ್ರಾಲ್ ಇಷ್ಟು ಫಾಸ್ಟ್ ಬರುತ್ತೆ ಮೆಲ್ಬೆಟಲ್ಲಿ. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋ.